ನಮಸ್ಕಾರ ಕಿರುತೆರೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತು ನಂದ ಗೋಕುಲ ಸೀರಿಯಲ್ ಆಕ್ಟರ್ಸ್ ನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾರನ್ನ ಮಾತಾಡಿಸ್ತೀನಿ, ಅವ್ರ ಜೊತೆ ಎಷ್ಟು ಮೋಜಿ ಮಸ್ತು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇದೀಗ ನನ್ನ ಜೊತೆ ನಂದ ಗೋಕುಲ ಸೀರಿಯಲ್ ನ ಕಲಾವತಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನಮಸ್ತೆ. ನಿಮ್ನ ಕಲಾವತಿ ಅಂತ ಕರಿಬೇಕಾ ಅಥವಾ ನಿಮ್ಮ ನಿಜವಾದ ಹೆಸರಿಂದ ಕರಿಬೇಕಾ, ಅರ್ಚನಾ ಅಂತ? ನೀವು ಹೇಗೆ ಕರೆದ್ರು ನಾನು ನೋಡ್ತೀನಿ. ಯಾಕೆಂದ್ರೆ ನಂದ ಗೋಕುಲದಲ್ಲಿ ಕಲಾವತಿ ಆಗಿದ್ದೀನಿ ಅಲ್ವಾ. ಕಲಾವಿದ್ರಿಗೆ ಇಂಥದೇ ಅಂತ ಹೆಸರಿರೋದಿಲ್ಲ. ಸೊ ಅದಾದ ಪಾತ್ರ ಮಾಡಿದಾಗ ಆ ಪಾತ್ರದಲ್ಲಿ ನಾವು ತೊಡಗಿಸ್ಕೊಂಡಿರ್ತೇವೆ. ಸೊ ನೀವೇನು ಹೆಸರು ಕರಿತೀರೋ ಅವಾಗ ನಾವು ಖಂಡಿತ ತಿರುಗಿ ನೋಡ್ತೀವಿ. ಓಕೆ, ಇನ್ನು ನಂದ ಗೋಕುಲ ಸೀರಿಯಲ್ ಜೊತೆ ನಿನ್ನ ಒಡನಾಟ ಹೇಗೆ ಪ್ರಾರಂಭವಾಯ್ತು ಅಂತ ತಿಳಿಸ್ಕೊಡಿ. ನಂದ ಗೋಕುಲ ರೀಸೆಂಟಾಗಿ ಇವಾಗ 5 ತಿಂಗಳಿಂದ ಶುರುವಾಗಿದ್ದು. ಈ ಪ್ರಾಜೆಕ್ಟ್ ಬರೋ ಮುಂಚೆ ಅಂದರೆ ನಂದ ಗೋಕುಲ ಅಂತಾನೆ ಅಲ್ಲ, ಶ್ರವಣ್ ಸರ್ ಒಂದು 3 years ಬ್ಯಾಕು ಕಾಲ್ ಮಾಡಿದ್ರು ನನಗೆ. ಬಟ್ ಆವಾಗ ಇನ್ನೂ ಇದಾಗಿರಲಿಲ್ಲ. ನಾನು ಪುಣ್ಯವತಿ ಅಂತ ಕಲರ್ಸ್ಗೆ ಶುರು ಮಾಡಿದ್ದೆ, ನೆಗೆಟಿವ್ ರೋಲ್ ಮಾಡ್ತಿದ್ದೆ. ಅದಾದಮೇಲಿಂದ ಮತ್ತೆ ಇವರು ಪ್ರೊಡಕ್ಷನಲ್ಲೇ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಈ ಥರದ್ದೇ ಪಾತ್ರ ಮಾಡಬೇಕು ಅಂತ ಕೆಲವು ಮೆಲುಕು ಹಾಕಿದ್ರು ಅವರು. ಕೆಲವು ಅಂದರೆ ಅಮ್ಮನ ಥರ ಕಾಡಲ್ಲ ಅನ್ನೋದೊಂದು ಮೈನಸ್ ಇದರಿಂದ. ಸೊ ಈ ಒಟ್ಟಲ್ಲಿ ಅಮ್ಮನ ಮಾಡ್ತಾ ಇದ್ದೀನಿ. ಬಟ್ ಅವ್ರು ಅಂದ್ಕೊಂಡಿರೋ ಪಾತ್ರಕ್ಕೂ ಈ ಪಾತ್ರಕ್ಕೂ ಸ್ವಲ್ಪ ಅವ್ರು ಅಂದ್ಕೊಂಡಿದ್ದು ಇದಕ್ಕೆ ಚೇಂಜಸ್ ಆಗಿದೆ ಅಷ್ಟೇ. ಹೌದು, ನೀವು ನೋಡಿದಾಗ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ನಿಮಗೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಆಲ್ರೆಡಿ ಈ ಸೀರಿಯಲ್ ಬಂದು 18-19 years ಆಗ್ತದೆ. ಓಕೆ, ಎಲ್ಲರೂ ಹೇಳ್ತಾರೆ, ಬಟ್ ಅದು ನನಗೆ ಪ್ಲಸ್ ಅನ್ಬೇಕಾ ಮೈನಸ್ ಅನ್ಬೇಕಾ ನನಗೆ ಗೊತ್ತಿಲ್ಲ. ಏನು ಹೇಳಬೇಕೋ ಗೊತ್ತಿಲ್ಲ. ಬಟ್ ಒಂದು ಕಡೆ ಖುಷಿ ಆಗತ್ತೆ, ಅಂದರೆ ಎಲ್ಲರೂ ಏಜ್ ಆಗಿಲ್ಲ, ಅಮ್ಮನ ಥರ ಕಾಣಲ್ಲ ಅಂತ. ಈಗ ಅಮ್ಮನ ಪಾತ್ರಕ್ಕೆ ಕರೀತಾ ಇದ್ದಾರೆ. ಸೊ ಅವಕಾಶ ಸಿಕ್ಕಿಲ್ಲ ಅಂತಲೂ ಬೇಜಾರಂತೂ ಇದೆ ಒಂದು ಕಡೆ. ಅಂದರೆ ಕೆಲವು ಚಾಲೆಂಜಸ್ ಅಂತ ಬರುತ್ತೆ ಅಲ್ವಾ. ಸೊ ಈಗಿಂದೆಲ್ಲ ನೀವು ಅಮ್ಮನೂ ಹೆಂಗಾಗಿರ್ತಾರೆ, ಅತ್ತಿನೂ ಹೆಂಗಾಗಿರ್ತಾರೆ. ಸೊ ಇದರಿಂದ ನನ್ನ ಖುಷಿನೇ ಇದೆ. ಓಕೆ, ನಾನು ಪಾಸಿಟಿವ್ ಆಗಿ ನಾನು ಅದನ್ನ ವೈಬ್ ಕ್ರಿಯೇಟ್ ಮಾಡ್ಕೊತೀನಿ ಅಷ್ಟೇ. 19 ವರ್ಷ ಆಯ್ತು ಆಕ್ಟಿಂಗ್ ಫೀಲ್ಡ್ ಬಂದಿ ಅಂತ ಹೇಳಿದ್ರೆ, ಹೇಗೆ ಪ್ರಾರಂಭವಾಯ್ತು ನಿಮ್ಮ ಆಕ್ಟಿಂಗ್ ಜರ್ನಿ? ಅಂದ್ರೆ ನಿಮ್ಮ ಜರ್ನಿ ಹೇಗೆ ಪ್ರಾರಂಭವಾಯ್ತು? ಫಸ್ಟ್ ಸೀರಿಯಲ್ ಯಾವುದು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡಿ. ಆಕ್ಚುಲಿ ಕಾಲೇಜಲ್ಲಿ ನಾನು ಯುವ ಫಂಡ ಅಂತ ಕಲರ್ಸ್, ಅವಾಗ ETV ಇತ್ತಲ್ಲ, ಅವಾಗ ಇದು ಡಾನ್ಸ್ ಕರೆದಿದ್ರು. ಅಂದ್ರೆ ಕಾಲೇಜು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಅವಾಗ ನಾನು ಡಾನ್ಸ್ ಮಾಡಿದಾಗ ನನ್ನ ಅಂದ್ರೆ ETV ಏನ್ ಕೆಲಸ ಮಾಡ್ತಾರೆ ಕಲರ್ಸ್ ಅಲ್ಲಿ, ಅವ್ರು ನನ್ ಕರೆದ್ಬಿಟ್ಟು ಆಂಕರ್ ಮಾಡ್ತೀರಾ ಅಂತ ಕೇಳಿದ್ರು. ವಾಯ್ಸ್ ಕೇಳ್ಬಿಟ್ಟು ಚಿಕ್ಕ ಮಗು ತರ ಇದೆ, ಹಾಗೆ ಇದೆ ಅಂತ ಹೇಳ್ತಿದ್ರು. ಸರಿ, ಆಮೇಲೆ ವರ್ಷ ಕರೀತಾನೆ ಇದ್ರು, ಬಿಡ್ತಾನೆ ಇರ್ಲಿಲ್ಲ. ಆಂಕರಿಂಗ್ ಮಾಡೋದಕ್ಕಾದ್ರೂ ಮಾಡಿ, ಇಲ್ಲ ನ್ಯೂಸ್ ರೀಡರ್ ಆದ್ರೂ ಆಗಿ ಅಂತೆಲ್ಲ ಹೇಳ್ತಿದ್ರು. ಸೊ ನಾನು ಅದು ತುಂಬ ಏನೋ ಆಸಕ್ತಿ ತೋರಿಸಲಿಲ್ಲ. ಮಾಡ್ತಿದ್ದೆ, ಹೇಗೆ ವಾಯ್ಸ್ ಹೊಡಿಬೇಕು, ಯಾವ ರೀತಿ ಇದು ಮಾಡಬೇಕು ಅದ್ರ ಬಗ್ಗೆ ನಾನು ಏನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಅಂದರೆ ಮನೆ ಕಡೆ ನನಗೆ ಓದಬೇಕು, ನಾನು ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಆದರೂ ಆಗಲಿ, ಏನಾದರೂ ಒಂದು ಜಾಬ್ಗಾದರೂ ಒಂದು ಸೆಟಲ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದೆ. ಸೊ ಮನೆ ಕಡೆ ಎಲ್ಲ ಸ್ವಲ್ಪ ನಾರ್ಮಲ್ ಆಗೇ ಇದ್ವಿ, ಅಷ್ಟೊಂದೇನು ಸೆಟಲ್ ಆಗಿರಲಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಆ ಥರ ಇದ್ದಿದ್ರೆ ನಾನು ಇದರಲ್ಲಿ ನಾನೇ ದೊಡ್ಡ ಮಗಳಾಗಿರೋದ್ರಿಂದ ಆ ಜವಾಬ್ದಾರಿ ನನಗಿತ್ತು. ಸೊ ಓದ್ಬಿಟ್ಟು ನಾನು ಇದಕ್ಕೆ ಹೋಗೋಣ, ಈ ಫೀಲ್ಡಿಗೆ ನಾನು ಬರೋದು ಯಾವತ್ತೂ ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಸಿಕ್ತು. ಆಮೇಲೆ ಕೆಲ್ಸಕ್ಕೆ ಹೋಗ್ತಿದ್ರು, ಕರೀತಿದ್ರು. ಓಕೆ, ಒಂದ್ಸಲ ಹೀಗೆ ಆಯಿತು. ಸರಿ, ನ್ಯೂಸು ಸಿಗ್ತಿಲ್ಲ, ಆ್ಯಂಕರು ಸಿಗ್ತಿಲ್ಲ, ನೋ ಪ್ರಾಬ್ಲಮ್ ಅಂತ ನಾನು ಹೀಗೆ ನೋಡಬೇಕಾದ್ರೆ ETV ಅಂದರೆ ಕಲರ್ಸಲ್ಲೇ ಭಾಗೀರಥಿ ಅಂತ ಉಮಾಶ್ರೀ ಮ್ಯಾಮ್ದು ಒಂದು ಸೀರಿಯಲ್ ಬರ್ತಿತ್ತು. ಅದನ್ನು ನನ್ನ ಫ್ರೆಂಡ್ ಒಬ್ರು ಮಾಡ್ತಿದ್ರು. ಆವಾಗ ನೀನು ಮಾಡ್ತಿದ್ಯಾ, ಖುಷಿ ಆಗ್ತಿದೆ ನಂಗೆ ನೋಡೋದಕ್ಕೆ, ಒಂದ್ಸಲ ಯಾವುದಾದ್ರೂ ಒಂದು ಸಣ್ಣ ಪಾತ್ರ ಇದ್ರೆ ಹೇಳು ಅಂತ ಹೇಳ್ತಿದ್ದೆ. ನಾನು ಆ್ಯಕ್ಚುಲಿ ಆಪ್ಷನಲ್ ಕನ್ನಡ ಮತ್ತು ಹಿಸ್ಟ್ರಿ ಸ್ಟೂಡೆಂಟ್. ಆವಾಗ ನನಗೆ ಮೆಮೊರಿ ಜಾಸ್ತಿ ಇತ್ತು, ಇವಾಗ ಮೆಮೊರಿ ಕಮ್ಮಿ. ಕನ್ನಡ ಸ್ಟೂಡೆಂಟ್ ಅಂದ್ರೆ ಪೇಜ್ ಗಟ್ಲೆ ಅನ್ನೋದಕ್ಕಿಂತ ಸುಮ್ಮನೆ ಏನೋ ಬರ್ಕೊಂಡು ಏನೋ ಗೀಚೋದು ಅನ್ನೋ ಪೀಠಿಕೆ ಇದೆ, ಅದಕ್ಕೆ ಆದಂಥ ಒಂದು ಇದಿದೆ. ನಮ್ಮ ಕಾಲೇಜೂ ಅಷ್ಟೇ, ಒಳ್ಳೆ ಕಾಲೇಜ್ ಸಿಕ್ತು ನನಗೆ. ಮತ್ತೆ ಟೀಚರ್ಸ್ ಗುರುಬಲ ಅಂತ ಹೇಳ್ತೀವಿ, ಅದು ನಂಗೆ ಚೆನ್ನಾಗಿತ್ತು. ಸೊ ಇದರಿಂದ ನಾನು ಕ್ಲಾಸ್ಗೆ ಹಿಸ್ಟ್ರಿಲಿ ಫಸ್ಟ್ ಬಂದೆ. ನನ್ನ ಡಿಗ್ರಿಲಿ. ಆಮೇಲೆ ನಾನು ಡಿಗ್ರಿ ಎಲ್ಲ ಮುಗಿಸೋದ್ಮೇಲೆ ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಅಲ್ಲಿ ಇದು ಮಾಡಿದೆ. ಆವಾಗ ನಾನು ಅದನ್ನು ಹಿಸ್ಟ್ರಿ ತಗೊಂಡೆ. ನಾನು ಇದು ಮಾಡಿದೆ, MN ಹಿಸ್ಟ್ರಿ ಮಾಡಿದೆ. ಆಪ್ಷನಲ್ ಕನ್ನಡ ಮಾಡಬೇಕಾಗಿತ್ತು. ಅಂದರೆ ನನಗೇನು ಅಂದರೆ ಒಂದು ಟೀಚರ್ನ ಅವಶ್ಯಕತೆ ಇತ್ತು. ಬಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಈ ಕಾಲೇಜ್ಗೆ ಹೋಗಬೇಕಾದ್ರೆ
ಟೈಪಿಂಗ್ ಕನ್ನಡ ಇಂಗ್ಲೀಷ್ ಸೀನಿಯರ್ ಮಾಡಿದ್ದೆ, ಶಾರ್ಟ್ ಹ್ಯಾಂಡ್ ಮಾಡೋದಕ್ಕೆ ಇದು ಮಾಡಿದ್ದೆ, ಬಟ್ ಎಕ್ಸಾಮ್ ತೊಗೊಳ್ಳಿಲ್ಲ. ಇದು ಕನ್ನಡ ಇಂಗ್ಲೀಷ್ ಎರಡೂ ಟೈಪಿಂಗ್ ಆಗಿದೆ, ಎಲ್ಲನೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಅದ್ರ ಜೊತೆಗೆ ಕಂಪ್ಯೂಟ್ರ್ ಮಾಡ್ತಿದ್ದೆ, ಫೋಟೋಶೂಟು, ಅಕೌಂಟ್ಸು, ಪೇಜ್ ಮೇಕರು, ಈಗೇನು ನಾವೆಲ್ಲ ಕರಿತೀವಿ ಆ ಥರದ್ದೆಲ್ಲ ಕಲ್ತ್ಕೊಳ್ತಿದ್ದೆ. ಸೊ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ನಾನು ಒಂದು ಇದರಲ್ಲಿ ಬಂದಿದ್ದೆ. ಸೊ ಅಕೌಂಟ್ ಅಂದರೆ ಒಂದ್ಸಲ ಏನಾದರೂ ಕೆಲಸ ಹೇಳ್ಕೊಟ್ರೆ ಅದ್ರ ತಕ್ಕನ ನಂಗೆ ಅದನ್ನ ರೂಢಿಸ್ಕೊಂಡು ಮಾಡ್ತಿದ್ದೆ, ಕಲಿತಿದ್ದೆ. ಓದಿರೋದು MA ಇನ್ ಹಿಸ್ಟ್ರಿ, ಬಟ್ ಅಕೌಂಟ್ ಅಸಿಸ್ಟೆಂಟ್ ಆಗಿ ಪೀನಿಯಾ ಸೆಕೆಂಡ್ ಸ್ಟೇಜಲ್ಲಿ ಫ್ಲೋರ್ ಮಿಲ್ ಕಂಪ್ನಿ ಒಂದು ಕೆಲಸ ಮಾಡ್ತಿದ್ದೆ. ಅದು ಮುಲಾಂಬೋ ಫ್ಲೋರ್ ಮಿಲ್ ಕಂಪ್ನಿ ಅಂತ ನೋಡ್ಕೊಳ್ತಿದ್ದೆ. ಅಂದರೆ ಅಕೌಂಟ್ಸ್ ತೀರಾ ಬರೆಯೋದು ಅಂತಲ್ಲ, ಏನು ಕಂಪ್ನಿ ವೈಸ್ ಅವ್ರದ್ದು ಇದೆಯೋ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದೆ. ಕೆಲಸ ಚೆನ್ನಾಗಿ ಮಾಡ್ತಿದ್ದೆ. ಸೊ ಎಲ್ಲ ಒಂಥರ ಅಪ್ರಿಷಿಯೇಟ್ ಮಾಡಿದ್ರು. ಯಾರೋ ಒಂದು ಕೊರಿಯರ್ ಆಫೀಸಲ್ಲಿ ಕೆಲಸ ಮಾಡಿದಾಗ ಈ ಕಂಪ್ನಿಗೆ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಹಾರ್ಡ್ ವರ್ಕರು ಅಂದ್ಬಿಟ್ಟು ಈ ಫ್ಲೋರ್ ಮಿಲ್ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿಸಿದ್ರು. ಅವ್ರು ಈ ಥರದ್ದು ನೋಡೋದು, 5 ಕಂಪ್ನಿ ಇತ್ತು ಅವ್ರದ್ದು, ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಮ್ಮ ಒಂಥರ ನನ್ನ ಬಾಸ್ ಖುಷಿಯಾಗಿದ್ರು. ಆಮೇಲೆ ಹಿಂಗೆ ಚಾನ್ಸ್ ಸಿಕ್ತು, ಸೀರಿಯಲ್ಗೆ ಬಂದೆ. ಒಂದು ದಿವಸ ಅಂತ ಬಂದೆ, ಅದು ರೆಗ್ಯುಲರು ನನಗೆ ಸೀರಿಯಲ್ ಪಾತ್ರಕ್ಕೆ ಅವಕಾಶಗಳು ಸಿಕ್ತು. ಆಗ ಕಂಠೀರವ ಸ್ಟುಡಿಯೋದಲ್ಲಿ ತುಂಬ ಶೂಟಿಂಗ್ ನಡೀತಾ ಇತ್ತು. ನನಗೀಗಲೂ ನೆನಪಿದೆ. ಅಂದರೆ ನಂಗೆ ಮೆಮೊರಿ ಪವರ್ ಚೆನ್ನಾಗಿತ್ತು. ಅಂದರೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ನನಗೆ. ನಾಗಾಭರಣ ಸರ್ ಟೀಮಲ್ಲಿ MK ಮಠ್ ಅಂತ ಇದ್ರು, ಅವರು ನನಗೆ ಗೈಡ್ ಮಾಡ್ತಿದ್ರು. ಡೈಲಾಗ್ ಹೇಳ್ತೀಯ, ಅನುಭವಿಸ್ಕೊಂಡು ಹೇಳು, ನಾ ಪಾತ್ರದಲ್ಲಿ ಇನ್ವಾಲ್ವ್ ಆಗು, ಯಾವ ರೀತಿ ಆಗಬೇಕು, ನೀನು ನೋಡಿದಾಗ ನಿನ್ನ ಮನಸ್ಥಿತಿ ಹೇಗಾಗತ್ತೆ ಹೇಳ್ಕೊಟ್ರು. ಆಕ್ಚುಲಿ ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ಟಿವಿನೇ ಇರಲಿಲ್ಲ. ನಾನು ಡಬಲ್ ಡಿಗ್ರಿ ಗ್ರಾಜುಯೇಷನ್ ಮುಗಿಸೋರ್ಗು 7th ಸ್ಟ್ಯಾಂಡರ್ಡಲ್ಲಿ ನಮ್ಮ ಮನೇಲಿ ಕರೆಂಟ್ ಹೋಗಿದ್ದು. ಅಲ್ಲಿಂದ ನಾನು ಡಿಗ್ರಿ ಮುಗಿಸೋವರೆಗೂ ನಮ್ಮ ಮನೇಲಿ ಕರೆಂಟು ಇರಲಿಲ್ಲ, ಟಿವಿನೂ ಇಲ್ಲ. ಸೊ ಆ ಥರ ನಾನು ಓದ್ಕೊಂಡ್ ಬಂದಿದ್ದು. ಬಟ್ ಇವಳು ಹೆಂಗೆ ಮಾಡ್ತಾಳೆ, ಡಾನ್ಸ್ ಎಲ್ಲ ಇಷ್ಟ. ನಾನು ಮಾಧುರಿ ದೀಕ್ಷಿತ್ ಮ್ಯಾಮ್ ಫ್ಯಾನು. ಅದ್ರ ಜೊತೆಗೆ ಆಪ್ತ ಮಿತ್ರ ಸೌಂದರ್ಯ ಮ್ಯಾಮ್ ಇದ್ರಲ್ಲ, ಅವ್ರ ಪರ್ಫಾರ್ಮೆನ್ಸು ಅದ್ರ ನಂತರ ತುಂಬ ಒಂಥರ ಕ್ರೇಜ್ ನನಗೆ, ಡಾನ್ಸ್ ಆಗಲಿ ಇದಾಗಲಿ. ಬಟ್ ಯಾವುದೇ ಕ್ರೇಜ್ ಇಟ್ಕೊಂಡು ಇಲ್ಲಿಗೆ ಬರಬೇಕು ಅನ್ನೋ ಒಂದು ಹಂಬಲ ಆಗಲಿ, ಆತಂಕ ಆಗಲಿ ಅಥವಾ ಅವಕಾಶಕ್ಕೆ ಈ ಥರದ್ದು ಯಾವುದೂ ಇರಲಿಲ್ಲ ನನಗೆ ಕೆಲಸ ಮಾಡ್ತಿದ್ದು ಮಾಡ್ಕೊಂಡು ಹೋಗ್ಬೇಕು ಅಂತ. ಒಂದೇ ಒಂದು ಕ್ಯಾರೆಕ್ಟರ್ಗಂತ ಬಂದಿದ್ದು. ಹೀಗೆ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಆಯಿತು. ಒಂದು ಪರ್ಫಾರ್ಮೆನ್ಸ್ ಮಾಡಿದೆ, ಕಾದಂಬರಿ ಎಲ್ಲ 1 ಡೇ ಕ್ಯಾರೆಕ್ಟರ್ ಥರ ಎಲ್ಲ ಸಿಕ್ಕಿತ್ತು. ಮಾಡಬೇಕಾದ್ರೆ ಮಹೇಶ್ ಸಾರಂಗ್ ಸರು, ನೀವು 1 ಡೇ ಕ್ಯಾರೆಕ್ಟರ್ ಮಾಡಬೇಡಿ, ನೀವು ಚೆನ್ನಾಗಿ ಮಾಡ್ತೀರಾ, ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಸೊ ನೀವೇನು ಮಾಡಿ ಒಳ್ಳೆ ಯಾವುದಾದ್ರೂ ಕ್ಯಾರೆಕ್ಟ್ರ್ ಬರುತ್ತಲ್ಲ, ರೆಗ್ಯುಲರ್ ಕ್ಯಾರೆಕ್ಟ್ರು, ಅದಕ್ಕೆ ಜಂಪ್ ಆಗಿ ಅಂದರು. ಆಯಿತು ಅಂತ ಅಂದೆ. ಬಟ್ ಏನು ನೋಡಿ ಗುರುಬಲ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಗೈಡ್ ಮಾಡಿದ್ರು. ಯಾವಾಗಲಾದರೂ ಇದ್ರ ನೆನ್ಪು ಮಾಡಿ ಕರೀತಿದ್ರು. ಆಮೇಲೆ ZEE TV ನಾನು ಪಾಂಡುರಂಗ, ಪಾರ್ವತಿ ಪರಮೇಶ್ವರ ಕಾಮಿಡಿ ಸೀರಿಯಲ್ಗೂ ನಾನು ತೊಡಗಿಸ್ಕೊಂಡೆ. 1 ಡೇ ಕ್ಯಾರೆಕ್ಟರ್ ಅದೆಲ್ಲ ರೆಗ್ಯುಲರ್ ಅಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಜರ್ನಿ, ಸೀರಿಯಲ್ ಜರ್ನಿ ಬದುಕು ಇಂದ ಶುರು. ಕಲರ್ಸ್ ಕನ್ನಡ ಬದುಕುವಿಂದ ಶುರು ಆಯಿತು. ಅಲ್ಲಿಂದ ಕ್ಯಾರೆಕ್ಟರ್ಗಳು ಕೊಟ್ಟರು, ಅನುಭವಿಸ್ಕೊಂಡು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಕೆಲವು ಎಮೋಷ್ನಲ್ ಕ್ಯಾರೆಕ್ಟರ್ ನನಗೆ ಪ್ಲಸ್ಗಳಾಯಿತು. ಆಮೇಲೆ ತುಂಬ ಎಮೋಷನಲ್ಸ್ ಮತ್ತು ಏನು ಹೇಳ್ತಾರೆ, ಮುಗ್ಧೆ ಇರೋವಂಥ ಆ ಥರ ಇರೋದ್ರಿಂದ ಎಲ್ಲರೂ ಇನ್ನೋಸೆಂಟು ಆ ಥರ ಅಂತ ಎಲ್ಲ ಪಾತ್ರಗಳು ಮಾಡ್ತಿದ್ದೆ. ಬಂಗಾರ ಮಾಡಿದೆ, 4 ವರ್ಷ ಮಾಡಿದೆ. ಸೊ ನನಗೆ ಗೊತ್ತಿಲ್ಲದಿರೋ ಅಂಥದ್ದೇನು ಅಂತ ಅಂದರೆ, ನನಗೆಲ್ಲೂ ಇಲ್ಲಿ ಬಾವಿಲಿರೋ ಕಪ್ಪೆ ಥರ ನಾನು, ನಂಗೇನೂ ಇಲ್ಲ. ಬಟ್ ಭರಣಾಸರು ಇವರೆಲ್ಲ ಇದು ಮಾಡಿದಾಗ ಪತ್ರಿಕೆಯಲ್ಲಿ ನನಗೆ ಇವ್ರಿಗೆ ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡು ಬೆಸ್ಟ್ ಇದು ಅಂತ ಬಂದಿದೆ ಅಂತ ಹೇಳಿದ್ರು. ನಂಗೆ ಖುಷಿನೇ ಆಯಿತು. ಬಟ್ ಅದು ಸಣ್ಣದು ದೊಡ್ಡದುಗಳ ನನ್ನ ಇದರಲ್ಲಿ ನನಗೆ ಅದು ದೊಡ್ಡದೇ ಇದ್ದು ನಂಗೆ ತುಂಬಾ ಖುಷಿ ಆಯಿತು. ಸೊ ಈ ಥರ ಪಾತ್ರಗಳು ಮಾಡ್ಕೊಂಡು ಹೋದಾಗ ಟೀಮ್ ಚೆನ್ನಾಗಿತ್ತು. ಒಳ್ಳೆ ಲೆಜೆಂಡ್ಸ್ಗಳ ಜೊತೆ ನಾನು ಕೆಲಸ ಮಾಡಿದೆ. ಅವರ ಹಾವಭಾವ ಆಗಲಿ, ಅವರು ರೀತಿ ನೀತಿಗಳಾಗಲಿ, ಯಾರೂ ನನಗೆ ಹಿಂಗಿರಬೇಕು, ಈ ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಪ್ರತಿಯೊಂದು ನೋಡ್ತಾ 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 ಕಲ್ತ್ಕೊಂಡು ಹೋದೆ. ನಾನು ಆ್ಯಕ್ಚುಲಿ ಮಾತು ಅವಾಗೆಲ್ಲ ತುಂಬ ಕಮ್ಮಿ, ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದೆ. ಇವತ್ತವರೆಗೂ ನನಗೆ ಎಲ್ಲೂ ಯಾರೂ ಶತ್ರುಗಳಿಲ್ಲ, ಯಾರ ಜೊತೆ ಕಿತ್ತಾಡಕ್ಕೆ ಹೋಗಲ್ಲ. ಮತ್ತು ಏನಾದರೂ ಅಂದರು, ಈಗ ಇತ್ತೀಚೆಗೆ ಏನಾದರೂ ಕೆಲವೊಂದೆಲ್ಲ ಆದರೂ ತುಂಬ ಸೈಲೆಂಟ್ ಆಗಿಬಿಡ್ತೀನಿ. ಕೆಲವೊಂದ್ಸಲ ಅಳು ಬರುತ್ತೆ. ಬಟ್ ಓಕೆ, ಎಲ್ಲ ಹೇಳ್ತಾರೆ, ಮೇಡಮ್ ನೀವು ಸೀನಿಯರು, ನಿಮ್ಮ ಪಾಡಿಗೆ ನೀವಿರಿ ಅಂತ ಹೇಳ್ತಾರೆ, ಏನು ಹೇಳಕ್ಕೆ ಹೋಗ್ಬಿಡಿ ಅಂತ. ಹೌದಲ್ವಾ, ಓಕೆ, ಒಳ್ಳೆಯದೇ ಹೇಳಬಾರ್ದು. ಈಗಿನ ಬರೋರು ಇದಕ್ಕೆ ಆ ಕೆಲವು ಅನುಭವಗಳಾಗತ್ತೆ. ಸೊ ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ. ನನ್ನ ಕಾನ್ಸಂಟ್ರೇಟ್ ಏನಿದ್ರು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅವ್ರ ಅದರಿಂದ ತಿಳ್ಕೊಳ್ಳಿ ಅಷ್ಟೇ. ಆಮೇಲೆ ಅವ್ರವರು ಇದು ನಾನೇನು ಹೇಳ್ಕೊಡೋಕೆ ಹೋಗಲ್ಲ. ಬಟ್ ನಾನೇ ಕಲಿಯೋದು ಇನ್ನೂ ತುಂಬ ಇದೆ. ಎಷ್ಟೇ ಇದು ಮಾಡಿದ್ರು ನನಗೆ ಕಲಿಕೆ ಇದೆ. ಡೈರೆಕ್ಟ್ರು ಏನು ಹೇಳ್ತಾರೆ, ಏನು ಮೂಮೆಂಟ್ಸ್ ಕೊಡ್ತಾರೆ, ನೆಕ್ಸ್ಟ್ ನಾನು ಏನು ಮಾಡಬೇಕು, ಇದ್ರ ಬಗ್ಗೆ ನನ್ನ ಜರ್ನಿ ತಲೆಯಲ್ಲಿ ಇರುತ್ತೆ ಹೊತ್ತು ನಾನು ಯಾವ ಬೇರೆ ಇದ್ರನ್ನ ತಲೆಯಲ್ಲಿ
ಹೋಗಿರಲ್ಲ. ಸೊ ಆ ಇದರಿಂದ ನನಗೆಲ್ಲೂ ನನಗೇನು ಕಹಿ ಅನುಭವ ಇಂಡಸ್ಟ್ರಿಗೆ ಬಂದು ಆಗಿದೆ ಅಂತ ಖಂಡಿತ ಇಲ್ಲ. 19 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ, ಸಾಕಷ್ಟು ಪಾತ್ರಗಳನ್ನೇ ಮಾಡಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು? ಮೇಡಮ್, ಕಲಾವಿದರಿಗೆ ಫೇವ್ರೆಟ್ ಪಾತ್ರ ಅಂತ ಇರೋದಿಲ್ಲ. ಯಾಕೆ ಅಂದ್ರೆ ಒಬ್ರು ನಂಬ್ಕೊಂಡು ಇಂಥ ಪಾತ್ರ ಮಾಡ್ಬೋದು ಅಥವಾ ಸೂಟ್ ಆಗ್ತಾರೆ ಅಂತ ನಮ್ಮನ್ನು ಕರೆದಾಗ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಬೇಕಾಗತ್ತೆ. ಇವಾಗ ಮನೇಲಿ 10 ಮಕ್ಕಳಿದ್ರು ತಾಯಿ ಎಲ್ಲ ಮಕ್ಕಳಿಗೂ ಒಂದೇ ತರ ನೋಡ್ಬೇಕಾಗುತ್ತೆ. ಸೊ ಯಾವುದೇ ಭೇದ ಭಾವ ತೋರ್ಸಕ್ಕಾಗಲ್ಲ. ಹಾಗೆ ಕಲಾವಿದೆಯಾಗಿ ಯಾವುದೇ ಪಾತ್ರ ಇದು ದೊಡ್ಡದು ಇದು ಚಿಕ್ಕದು ಇಲ್ಲ, ಬರಲ್ಲ. ಇವಾಗ ಒಂದ್ ಕಲಾವಿದೆ ಆಗಿ ನಾನು ಗುಡಿಸ್ಬೇಕು, ನಾನು ಗುಡಿಸ್ತೀನಿ. ಆ ಪಾತ್ರ ನನ್ ದೊಡ್ಡದೆ. ನಾವ್ ಯಾವ ಪಾತ್ರ ಮಾಡ್ತೀವಿ ಆದ್ರೂ ನಾವ್ ಹೀರೋಯಿನ್ ಆಗ್ಬೇಕಷ್ಟೆ. ಆ ಪಾತ್ರಕ್ಕೆ ಹೀರೋಯಿನ್ ಪಾತ್ರ ಅಥವಾ ಜೀವ ತುಂಬೋ ಶಕ್ತಿ ಒಬ್ಬ ಕಲಾವಿದೆಗಿದೆ. ಅದು ಕೊಟ್ಟಿರೋದು ದೇವ್ರು. ಸೊ ಇಂಥ ಪಾತ್ರನೇ ಮಾಡಬೇಕು ಅನ್ನೋದಕ್ಕಿಂತ ಕೊಟ್ಟಿರೋ ಪಾತ್ರದಲ್ಲಿ ಜೀವ ತುಂಬಿ ಹೊಸ ಕಡೆ ಬರುತ್ತಲ್ಲ, ಅದು ನಿಜವಾದ ಕಲಾವಿದೆ ಅಂತ ಅನ್ಸ್ಕೊಳತ್ತೆ. ತುಂಬ ಇಷ್ಟ ಅನ್ನೋದಕ್ಕಿಂತ ಜನ ಹತ್ತಿರವಾಗಿ ನನ್ನನ್ನು ನೋಡಿದಂಥ ಪಾತ್ರ ಮತ್ತು ನನಗೆ ನನ್ನ ಒಳಗಿರೋ ಅಂತಹ ಒಂದು ಕಲೆ ಹೊರಗೆ ಹಾಕೋದಕ್ಕೆ ಅವಕಾಶ ಕೊಟ್ಟಂಥ ಪಾತ್ರ ಅಂದರೆ ಬಂಗಾರದ ಸೇವಂತಿ. ಆಲ್ಮೋಸ್ಟ್ ಸೆಕೆಂಡ್ ಹೀರೋಯಿನ್ ಆಗಿ ಲೀಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದೆ ಇದು ಸೀರಿಯಲ್ಗಳಲ್ಲಿ. ಆ ಪಾತ್ರ ಜನಕ್ಕೆ ಟ್ರೆಡಿಷನಲ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ, ಲಂಗ ದಾವಣಿ ಉಟ್ಕೊಂಡು ಉದ್ದ ಜಡೆ ಹೂ ಮುಟ್ಕೊಂಡು ಕಾಲೇಜಿಗೆ ಹೋಗೋದು ಬರೋದು, ಅಪ್ಪ ಅಮ್ಮನ ಗೆರೆ ದಾಟದೆ ಇರೋದು, ಅದೇ ರೀತಿ ಅವರು ಏನು ಪಾತ್ರ ಇದೆ ನನ್ನ ಮುಖಕ್ಕೆ ಅಥವಾ ನನ್ನ ಏನು ಹಾವಭಾವಕ್ಕೆ ಅದು ತುಂಬಾ ಒಗ್ಗಿರೋ ಅಂತ ಪಾತ್ರವಾಗಿತ್ತು. ಇದು ಬಿಟ್ರೆ ಅದಕ್ಕೆ ನನಗೆ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಬಂದಿದ್ದು. ನನಗೆ ಖುಷಿ ಆಯಿತು. ಬಟ್ ಯಾವುದೇ ನನಗೆ ಒಂಥರ ಬಾವಿಲಿರೋ ಕಪ್ಪೆ ಥರ ಯಾವ್ದು ಪರಿಚಯ ಇಲ್ಲ. ಈಗಲೂ ಅಷ್ಟೇ ಅಷ್ಟೊಂದೆಲ್ಲ ನನಗೆ ಏನು ಲಿಂಕ್ ಇಲ್ಲ. ಬಟ್ ಆ ಪಾತ್ರ ಈ ಥರ ಬಂತು ಅಂತ ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಅದು ಬಿಟ್ಟರೆ ನನಗೆ ಇನ್ನೊಂದು ಈ ಟ್ರೆಡಿಷ್ನಲ್ಲು ಅಥವಾ ಮುಗ್ದೆ ಏನು ಇನ್ನೋಸೆಂಟ್ ಅಂತ ನಾವು ಹೇಳ್ತೀವಿ, ಇದನ್ನೆಲ್ಲ ಹೊರಗೆ ಹಾಕಿ ಹೊಸ ರೂಪ ತಂದು ಕೊಟ್ಟಿದ್ದ ಪಾತ್ರ ಅವನು ಮತ್ತೆ ಶ್ರಾವಣಿಯ ನೆಗೆಟಿವ್ ರೋಲ್. ಈ ಹುಡುಗಿ ಇದನ್ನ ಮಾಡಬಲ್ಲಳ, ಇವಳು ನಿಜವಾಗ್ಲೂ ನೆಗೆಟಿವ್ ಮಾಡ್ತಾಳಾ ಇದ್ಯಾ ಅನ್ನೋದನ್ನ ನನ್ನ ರವಿಗರಣಿ ಸರ್ ಟೀಮಿಂದ ಹೊರಗೆ ಬಂದಿದ್ದು. ಶಾಕ್ ಆಗ್ಬಿಟ್ಟು ಅಂದ್ರೆ ಕೆಲವೊಂದು ಪಾತ್ರದಲ್ಲಿ ನಾನು ನೆಗೆಟಿವ್ ಅಂದ್ರೆ ರೀಪ್ಲೇಸ್ ಆಗಿದ್ರು. ನಾನು 3ನೇ ರೀಪ್ಲೇಸ್ ಆಗಿ ಬಂಗಾರಕ್ಕೆ ಬಂದ, ನಂಗೆ ಅವಾರ್ಡ್ ಸಿಕ್ತು, ಖುಷಿ ಆಯ್ತು. ಅದೇ ರೀತಿ ಅವನು ಮತ್ತೆ ಶ್ರಾವಣಿ ಪಾತ್ರ ನಾನು 3ನೇ ಒಳಾಗಿ ಅಥವಾ 2ನೇ ಒಳ ಏನೋ ಅನ್ಸುತ್ತೆ ಕಲಾವಿದ್ರ ಏನೋ ಒಂದು ಇದರಲ್ಲಿ. ಬಟ್ ನಾನು ಆ ಪಾತ್ರನ ಮಾಡ್ಕೊಂಡು ಬಂದೆ. ಅದು ನನಗೆ ಒಳ್ಳೆ ಹೆಸರು ತಂದ್ಕೊಡ್ತು. ಅಂದರೆ ಒಂಥರ ಇಂಡಸ್ಟ್ರಿ ನನ್ನನ್ನು ವೆಸ್ಟರ್ನ್ ಲುಕ್, ನ್ಯೂ ಲುಕ್ಕಲ್ಲಿ ನೋಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ನೋಡಿ, ಇವಾಗ ಹೇಳ್ತೀವಲ್ಲ, ಈ ಪಾತ್ರ ಇವ್ರು ಮಾಡ್ತಾಳೆ, ಖಂಡಿತ ಮಾಡಬಲ್ಲಳು ಅಂತ ರವಿಗರಣಿ ಸರ್ ಆ್ಯಸ್ ಎ ಡೈರೆಕ್ಟರ್ ಆಗಿ, ಒಬ್ಬರು ಪ್ರೊಡ್ಯೂಸರ್ ಆಗಿ ನನ್ನ ಮೇಲೆ ನಂಬಿಕೆ ಇಟ್ಟಾಗ ನನಗೆ ಗೊತ್ತಿಲ್ಲ, ನಾನು ಆ ಪಾತ್ರನ ಮಾಡಿದೆ. ಜನ ತುಂಬ ಇಷ್ಟಪಟ್ಟರು. ನನಗೂ ಒಂಥರ ಖುಷಿ ಕೊಟ್ಟಂಥ ಪಾತ್ರ ಅದು. ಈಗಲೂ ನೆನ್ಪು ಮಾಡ್ಕೊಳ್ತೀನಿ. ಪ್ರತಿ ಒಂದು ಪಾತ್ರ ಆ ಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನಂಗೆ ಸಿಗಬೇಕು ಅನ್ನೋದು ನನಗೆ ಇವಾಗಲೂ ಆಸೆ ಅಥವಾ ತವಕ ಇದೆ, ಖಂಡಿತ ಇದೆ. ಆಕ್ಟಿಂಗ್ ಫೀಲ್ಡಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ಯಾವ ಫೀಲ್ಡಿಗೆ ಹೋಗ್ತಿದ್ರಿ, ಏನಾಗಿರ್ತಿದ್ರಿ? ಖಂಡಿತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಫ್ಲೋರ್ ಮಿಲ್ ಕಂಪ್ನಿಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಹೇಳಿದ್ರಿ, ಈ ತರ ವರ್ಕ್ ಮಾಡ್ತಿದ್ದೆ ನಾನು. ಸೊ ಏನಾಗ್ತಿದ್ನೋ ಗೊತ್ತಿಲ್ಲ, ಅದೇ ಕಂಪ್ನಿಲಿ ಇರ್ತಿದ್ದೆ. ಬಟ್ ಒಂದು ವಿಷಯ ಹೇಳಲೇಬೇಕು, ನಾನು ಕೆಲಸ ಮಾಡೋ ರೀತಿ ನೋಡ್ಬಿಟ್ಟು ನಮ್ಮ ಬಾಸ್ ಹೇಳಿದ್ರು, ಅಕಸ್ಮಾತ್ ನಿಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಮ್ಮ ಆಫೀಸ್ ಯಾವಾಗ್ಲೂ ನಿಮ್ಗೆ ತೆರೆದಿರುತ್ತೆ. ಅಂದ್ರೆ ಎಲ್ಲಿ ಹೋದ್ರು ಈ ಗುರುಬಲ ಇದೆಯಲ್ಲ, ಇದು ಶಕ್ತಿ. ನಾವು ಕೆಲಸ ಮಾಡೋ ರೀತಿ, ಯಾವ ಕೆಲಸ ಆಗ್ಲಿ, ಇವಾಗ ನೋಡಿ ಕಲಾವಿದೆ ಆಗಿ ನಾವು ಹೊಸತನ ಗುರುತಿಸ್ಕೊಳ್ಳೋದು, ನಮ್ದೇ ಆದಂತ ಒಂದು ಸ್ಥಾನನ ಕಲ್ಪಿಸ್ಕೊಳ್ಳೋದು ಒಂದು ಕಷ್ಟದ್ದೇ ಇರುತ್ತೆ. ತುಂಬಾ ಈಸಿ ಅಲ್ಲ. ಇವಾಗ ಹೊಸದಾಗಿ ಅಥವಾ ಸಿಕ್ಕಿರೋ ಪಾತ್ರಗಳನ್ನ ಬರೋರ್ಗೆ ಇವ್ರು ಹೀರೋಯಿನ್ನು ಅಂತ ಮಾಡ್ಬಿಡ್ತಾರೆ. ಹೊಸದಾಗಿ ಸಿಕ್ಕಿರುತ್ತೆ, ಬಟ್ ಅದನ್ನ ಅವ್ರು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಥವಾ ಅದನ್ನ ಹೇಗೆ ರೂಢಿಸ್ಕೊಳ್ತಾರೆ ಅಥವಾ ಹೇಗೆ ಜೋಪಾನವಾಗಿ ಕಾಪಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರಿ ನಾನು ನೋಡಿರೋ ಹಂಗೆ ತುಂಬಾ ಜನ ಬಂದು ಹೋಗಿದ್ದಾರೆ. ಅಟ್ಲೀಸ್ಟ್ ಇವಾಗ 1000 ರೂಪಾಯಿ ನೋಟ್ ಬಾಯ್ನ್ ಆಯ್ತು, 2000 ರೂಪೀಸ್ ಬಾಯ್ನ್ ಆಯ್ತು. ನೀವು ನೋಡ್ದಾಗೆ 20 ರೂಪೀಸ್ ಕಾಯಿನ್ ಬಂದಿರ್ಬೇಕಲ್ಲ, ನೋಟು ಹರಿತಾ ಇದೆ ಅಂತ ಕಾಯಿನ್ ಆಗಿದೆ. ಸೊ ಕಾಯಿನ್ಗಳು ನಾವು ಈಗಲೂ ಸದ್ದಾಗ್ತಿದೆ. ಸೊ ಅದಕ್ಕೆ ಖುಷಿ ಆಗುತ್ತೆ. ಅಂದ್ರೆ ಖಾಲಿ ಡಬ್ಬ ಸೌಂಡ್ ಮಾಡದೇ ಇರ್ಬೋದು, ತುಂಬಿದ ಡಬ್ಬ ಸೌಂಡ್ ಮಾಡಲ್ಲ. ಬಟ್
ನೋಟ್ ಹರಿತಾ ಇದೆ ಅಂತ ಯೋಚನೆ ಮಾಡಿ ಕಾಯಿನ್ ಮಾಡಿದಾರ. ಸೊ ಏನಕ್ಕೆ ಮಾಡಿರ್ಬೋದು ಅಂತನ, ಏನೋ ಹೊಸ ಬಂದಿದೆ ಅಂದ್ರೆ ಅದ್ರ ಯೋಚನೆ ಹಿಂದೆ ಇರ್ಬೇಕಲ್ಲ. ಆ ಕಾಯಿನ್ ನಾವಾಗಿದ್ದೀವಿ. 10 ಸೇರಿದ್ರೆ 20 ಆಗ್ಬೇಕು. 20 ಸೇರ್ತಾ 2000 ಆಗುತ್ತೆ, 200 ಆಗುತ್ತೆ, 200ರಿಂದ 2000 ಆಗುತ್ತೆ, ಇನ್ನು ಅದೇ 2000ದಿಂದ ಲಕ್ಷನೂ ಆಗ್ಬೋದು. ಹನಿ ಹನಿ ಕೂಡಿದ್ರೇನೆ ಸೊ 20 ರೂಪಾಯಿ ಕಾಯಿನ್ಗಳಾಗಿದೀವಿ ನಾವು. ಆ ಕಾಯಿನ್ ಇಂದ ನಾಳೆ 50 ರೂಪಾಯಿ ಕಾಯಿನು ಬರ್ಬೋದು, 100 ರೂಪಾಯಿ ಕಾಯಿನು ಬರ್ಬೋದು. ಚೆನ್ನಾಗಿ ಹೇಳಿದ್ರಿ. ಸದ್ದು ಬರ್ತಾನೆ ಇರ್ಬೇಕು ಅಷ್ಟೇ. ಎಲ್ಲೋ ಒಂದ್ ಕಡೆ ಇದಾರೆ. ಈಗ ನನ್ಗೆ 5-6 ವರ್ಷದ ಹಿಂದೆ ಮದ್ವೆ ಆಯ್ತು. ಸೊ ಕೊರೋನಾ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದೆ. ಅದಕ್ಕಿಂತ ಹಿಂದೆ ನಾನು ಜೀವನದಿ ಅಂತ ಟೈಟಲ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಬೀಸು ಸರ್ ಅವರ ಪ್ರೊಡಕ್ಷನ್ ಅಲ್ಲಿ. ಅದರಲ್ಲಿ ನನ್ನ ಲಾಯರ್ ಪಾತ್ರ, ಮತ್ತೆ ಆಟೋ ಓಡಿಸ್ಬೇಕಾಗಿತ್ತು. ಆಟೋನು ಕಲ್ತೆ, ಆಟೋನು ಓಡಿಸ್ತಿದ್ದೆ. ಆಮೇಲೆ ಕೇಟರಿಂಗ್ ಬಿಸ್ನೆಸ್ ಮಾಡೋ ನಂಗೆ ಖುಷಿ ಕೊಟ್ಟು ಈ ತರದ ಪಾತ್ರಗಳು. ನಂಗೆ ಅವಾರ್ಡ್ಗಿನ್ನ ಜನ ನನ್ನ ಗುರುತಿಸಿ ಈ ತರ ಮಾಡಿದೀರಾ ಅಂತ ಹೇಳಿದಾಗ ಖುಷಿನೇ ಬೇರೆ. ಹೇಳದ್ನಲ್ಲ, ನಾನು ಆಟೋ ಓಡಿಸ್ತಾ ಇದ್ದೆ, ಲಾಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಕೇಟರಿಂಗ್ ಮಾಡ್ತಿದ್ದೆ. ಇವಾಗ್ಲೂ ನನ್ನ ರಿಯಲ್ ಲೈಫಲ್ಲೂ ನಾನು ಕುಕಿಂಗ್ದು ಸಿಕ್ಕಾಪಡೆ ಕ್ರೇಜ್ ಇದೆ. ಸೊ ನಾನು ಅಡುಗೆ ಚೆನ್ನಾಗಿ ಮಾಡ್ತೇನೆ. ಮನೆ ಊಟನೇ ನಾನು ಜಾಸ್ತಿ ಪ್ರಿಪೇರ್ ಮಾಡೋದು. ಸೊ ನನ್ಗೆ ಮನೆ ಊಟ ಇಷ್ಟ ಆಗುತ್ತೆ. ಯಾವ ಡಿಶ್ ತುಂಬಾ ಚೆನ್ನಾಗಿ ಮಾಡ್ತೀರಾ? ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ? ನನ್ನ ಮಗಳಿದ್ದಾಳೆ. ಓಕೆ, ನನ್ನ ಮಗಳಿಗೆ ಯಾವುದು ಅಂತ ಇಲ್ಲ. ಈಗ ಹೊಸದಾಗಿ ಅವಳು ನನ್ನ ಹೆಲ್ತಿ ಫುಡ್ ಅಂದ್ರೆ ಸೊಪ್ಪು ತರಕಾರಿ. ನಂಗೆ ಡಯಟ್ ಅನ್ನೋದು ಗೊತ್ತಿಲ್ಲ. ಸೊ ಅಂದ್ರೆ ಆಯಿಲ್ ಕಂಟೆಂಟ್ ಕಮ್ಮಿ ಇರುವಂತದ್ದು ಹೆಲ್ತಿ ಫುಡ್ಸ್. ಈ ಪಿಜ್ಜಾ ಬರ್ಗರು ತಿಂತೀವಿ, ತುಂಬಾ ರೇರು, ವರ್ಷಕ್ಕೆ 1 ಸಲ ಅಥವಾ 2 ಸಲ ಅಷ್ಟೇ. ತಿನ್ನೋದೇ ಇಲ್ಲ ಅಂತ ಸುಳ್ಳು ಹೇಳಕ್ ಬರಲ್ಲ, ತಿಂತಿ ಅಪರೂಪ. ನನ್ಗೆ ಅಷ್ಟೇ. ಆಮೇಲೆ ನನ್ ಮಗಳಿಗೆ ಇವಾಗ ಚಪಾತಿ ಮಾಡ್ತೀವಿ, ಅದು ಒಳಗಡೆ ಏನಾದ್ರು ಚೀಸ್ ಅಥವಾ ತುಪ್ಪ ಏನೋ ಒಂದ್ ಹಾಕೊಟ್ಟು ಅದ್ರನ್ನೇ ಪಿಜ್ಜಾ ತರ ಮಾಡಿ ಏನೇನೋ ಹಾಕಿ ಮಾಡ್ಕೊಟ್ಟಾಗ ಇಷ್ಟ ಆಗತ್ತೆ. ಅಂದ್ರೆ ಮಕ್ಳಿಗೆ ಏನ್ ಇಷ್ಟನೋ, ಇವಾಗ ನಾವು ಒಂದ್ ಬಟ್ಟೆ ಹಾಕೊಂಡಿದ ತಕ್ಷಣ ಇದೇ ಒಡವೆ ಹಾಕೋಬೇಕು, ನಾನು ಹೀಗೆ ರೆಡಿ ಆಗ್ಬೇಕು, ಹೀಗೆ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಹೇಗಿರುತ್ತೋ, ತಿನ್ನೋದ್ರಲ್ಲಿ ಮಕ್ಕಳನ್ನ ಏನ್ ಇಷ್ಟ ಪಡ್ತಾರೋ ಆ ಮಕ್ಕಳ ಜೊತೆಗೆ ನಾವು ಪ್ರತಿ ಒಂದು ಆಹಾರನ ಅಲಂಕರಿಸ್ಕೊಂಡ್ ಕೊಟ್ಟಾಗ ಅವ್ರಿಗೂ ಅದು ನೋಡಕ್ಕೂ ಖುಷಿ ಅನ್ಸುತ್ತೆ, ಇಷ್ಟನೂ ಆಗತ್ತೆ, ನಿಮಗೂ ಖುಷಿ ಆಗುತ್ತೆ. ನಮ್ಗೇನ್ ಖುಷಿ ಅಂತ ಅಂದ್ರೆ ಅವ್ರು ತಿಂದು ಇಷ್ಟಪಟ್ಟು ತಿಂತಾರೆ ಅಂದ್ರೆ ಮಾಡಿದಕ್ಕೂ ಸಾಕಾಯ್ತು. ಎಲ್ಲ ಅಮ್ಮಂದ್ರು ಅಷ್ಟೇ. ಆ ಪೊಸಿಷನ್ ಅಲ್ಲಿ ಬಂದಾಗ್ಲೇ ಅದ್ರದ ಬೆಲೆ ಗೊತ್ತಾಗೋದು. ಸೊ ನನ್ಗೆ ಆ ಕ್ರೇಜ್ ಇದೆ. ನಾವು ಏನು ಅಂದ್ರೆ ಸೊಪ್ಪು ತರಕಾರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇನೆ. ಅವಳಿಗೆ ಬಾಳೆಕಾಯಿ ಫ್ರೈ ಇಷ್ಟ ಆಗತ್ತೆ. ಒಂಥರ ಮನೇಲೆ ಗೋಬಿ ಏನ್ ಬೇಕು ಅದು ಡ್ರೈ ಗೋಬಿ ಏನ್ ಇಷ್ಟ ಆಗುತ್ತೆ ಒಂದ್ಸಲ ನೋಡ್ತೀನಿ, ಮಾಡ್ತೀನಿ. ಅದ್ರ ಜೊತೆಗೆ ನಂದು ಒಂದೊಳ್ಳೆ ಹಾಬಿ ಅಂತ ಅಂದ್ರೆ ತುಂಬಾ ಬುಕ್ಸ್ ಓದ್ತಾ ಇದ್ದೆ ನಾನು. ಕತೆಗಳು ಓದ್ತಿದ್ದೆ. ಕೆಲವು ಕತೆಗಳು ಸೀರಿಯಲ್ ಆಗಿ ಬಂದಾಗ ಆ ಪಾತ್ರ ಮಾಡೋದಕ್ಕೆ ನನಗೆ ತುಂಬಾ ಅನುಕೂಲ ಆಯ್ತು. ದೂರದರ್ಶನಲ್ಲೂ ಮಾಡಿದೀನಿ. ಶಾಲಿನಿ ಅಂತ ವೀಕ್ಲಿ ಟ್ವೈಸ್ ಅದು ಬರ್ತಿತ್ತು, ಅದ್ರಲ್ಲಿ ಮಾಡ್ತಿದ್ದೆ. ಕುಂತಿ ಅಂತ ಅರುಣಾಚಲಂ ಸರ್ ಇದಾರಲ್ಲ, ಅವರು ಇದ್ರಲ್ಲಿ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನೆಕ್ಸ್ಟು ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಒಂದು 5-6 ಇಯರ್ಸ್ ಬ್ಯಾಕು ಜೀವನದಿ ಅಂತ ಮಾಡಿದೆ. ಈಗ ಅದಾದ್ಮೇಲೆ ಮತ್ತೆ ನಾನು ಪುಣ್ಯವತಿ ಅಂತ ಎಂಟ್ರಿ ಕೊಟ್ಟೆ, ನೆಗೆಟಿವ್ ರೋಲ್ ಮಾಡ್ತಿದ್ದೆ. ಅದು ಒಂದು 1 ಇಯರ್ ಆಯ್ತು. ಅದಾದ್ಮೇಲೆ ಈಗ ಮತ್ತೆ ಅಮ್ಮನಿಗೆ ಪ್ರಮೋಷನ್ ಸಿಕ್ಕಿದೆ ನನಗೆ. ಸೊ ಅಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಖುಷಿ ಇದೆ. ಯಾವುದೇ ಪಾತ್ರ ಆಗಲಿ ಅದಕ್ಕೆ ಜೀವ ತುಂಬೋದಷ್ಟೇ ನಮಗೆ ಕೆಲಸ. ಇದೇ ಪಾತ್ರ ನಾನು ಚಿಕ್ಕವಳ ತರ ಕಾಣ್ತೀನಿ, ಹಿಂಗ್ ಬರ್ಲಿಲ್ಲ, ಹಂಗ್ ಇದು ಬೇಡ ಅದು ಬೇಡ ಯಾವುದು ಇಲ್ಲ ನನಗೆ. ಅಂದ್ರೆ ನನ್ಗೆ ಏನ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಡೈಲಾಗು ಮತ್ತೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗಬಾರ್ದು. ಅದೊಂದು ತವಕ ಇದೆ ಇವಾಗ್ಲೂ. ಅದೊಂದು ಅದ್ರಲ್ಲಿ ಮಾತ್ರ ನಾನು ಸೆಲ್ಫಿಶ್. ಯಾರು ಎಲ್ಲಾರ್ದು ಬರುತ್ತೆ, ಓಕೆ ಎಲ್ಲಾರ್ದು ಬರ್ಲಿ, ಎಲ್ಲ ಇರ್ಲಿ. ಆ ಸಿಚುಯೇಷನ್ ಅಲ್ಲಿ ನನ್ಗೆ ಅಂತ ಒಂದು ಮಾತು ಕೊಟ್ಬಿಟ್ರೆ ಅಥವಾ ನಂದೇ ಅಂತ ಒಂದು ಇದು ಮಾಡ್ಬಿಟ್ರೆ ನಂದೇ ಆದ ಹೊಸದನ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ. ಇಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ಸರ್ಗೇನಾದರೂ ಈ ಥರ ಇದೆ, ಹೆಂಗೆ ಮಾಡಲಿ ಅಂತ ಕೇಳ್ತೇನೆ ಫಸ್ಟು. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಓಕೆ ಏನಾದರೂ ಚೇಂಜಸ್ ಮಾಡಿದ್ರೆ ಈ ಥರ ಇಷ್ಟ ಆದರೆ ಮೇಡಮ್ ಮಾಡಿದ್ರಿ ಅಂತಾರೆ. ಹೌದಾ ಸರ್, ಏನಾದರೂ ಬಂದಿಲ್ಲ ಸರ್, ಏನೋ ನನಗೆ ತಪ್ಪ ಅನ್ಸಿದೆ, ಸರಿ ಮಾಡ್ಬೋದಾ ಅಂದರೆ ಅದಕ್ಕೂ ಅವಕಾಶ ಕೊಡ್ತಾರೆ. ಸೊ ಅಂದರೆ ನಾನು ಸಪೋರ್ಟಿವ್ ಅಂದ್ರೆ ನಾನು ನಡೆದು ಬಂದ ದಾರಿಲಿ ಮತ್ತೆ ಅದು ಹಸ್ರಾಗೆ ಇದೆ ಹೊತ್ತು ಎಲ್ಲೂ ಒಣಗಿಲ್ಲ ನನ್ಗೆ. ಅಂದ್ರೆ ಗುರು ದೈವ ಎರಡೂ ನನ್ನ ಜೊತೆಗಿರೋದ್ರಿಂದ ನನ್ಗಿಲ್ಲೇನು
ಆತರ ಬೇಜಾರ ತರ ಆಗಿಲ್ಲ. ನೀವು ಮಾತಾಡೋದ್ ನೋಡಿದ್ರೇನೆ ಹೆಚ್ಚಾಗಿ ಪುಸ್ತಕ ಓದ್ತೀರಾ ಅಂತ ಗೊತ್ತಾಗುತ್ತೆ, ಅಷ್ಟು ಸರಾಗವಾಗಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರಾ. ನಾನು ಓದಿದ್ದು ಎಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ಮತ್ತೆ ನಾನು ಕನ್ನಡ ಮೀಡಿಯಮೇ ಓದಿದ್ದು. ಬೆಂಗಳೂರೇನಾ? ಬೆಂಗಳೂರೇ. ನನ್ಗೆ ಇಂಗ್ಲಿಷು ಅಷ್ಟೊಂದು ಫ್ಲೂಯೆನ್ಸ್ ಆಗಿ ಬರಲ್ಲ, ಮಾತಾಡ್ತೀನಿ. ನನ್ನ ಮಗಳಿಗೆ ಇವಾಗ ಸ್ವಲ್ಪ ಹೇಳ್ಕೊಳೋ ಮಟ್ಟಕ್ಕೆ ಬಂದಿರೋದ್ರಿಂದ ಅವಳಿಂದ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ. ನನ್ಗೆ ಯಾವುದೇ ರೀತಿ ಅವಮಾನ ಇಲ್ಲ. ಸೊ ಯಾಕೆ ಅವಮಾನ ಅಂದ್ರೆ, ನನಗೆ ಇಲ್ಲಿ ಉಸಿರಾಡೋ ಗಾಳಿ, ತಿನ್ನೋಕೆ ಅನ್ನ, ಕುಡಿಯೋಕೆ ನೀರು, ಅದ್ರ ಜೊತೆಗೆ ಜೀವನ ಮಾಡಕ್ಕೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದು ಇಲ್ಲಿ ಕನ್ನಡ. ಸೊ ಇದರಿಂದ ಆ ಪ್ರೀತಿ ಇದೆ. ಯಾವಾಗ್ಲೂ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ರು ತಾಯಿನ ಮರಿತೀರಾ? ಅವ್ರ ಮನೆ ಇರುತ್ತಲ್ಲ. ಸೊ ಇದು ನನ್ಗೆ ತಾಯಿನೇ. ಎಷ್ಟೇ ನೀವ್ ಎಲ್ಲಿಂದ ಎಷ್ಟೇ ಅತ್ತೆ ಪ್ರೀತಿ ಕೊಡ್ಲಿ, ಚಿಕ್ಕಮ್ಮ ಪ್ರೀತಿ ಕೊಡ್ಲಿ, ತಾಯಿನೇ. ಸೊ ಇದು ನನ್ನ ತಾಯಿ ಆಗ್ಬಿಟ್ಟಿದೆ. ಸೊ ತಾಯಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಅದ್ರಲ್ಲಿ ನಾನು ಎಮೋಷನಲ್ ಆಗಿದ್ದೀನಿ, ಬಟ್ ನಾನು ತುಂಬಾ ಖುಷಿ ಆಗಿದ್ದೀನಿ. ಇರೋದ್ರಲ್ಲಿ ನನಗೆ ತೃಪ್ತಿ ಆಗಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಿದ್ರಿ, ಇವಾಗ ಓದ್ತೀರಾ ಅಂತ ಹೇಳಿದ್ರಿ. ನಮ್ಮ ಪುಸ್ತಕ ಪ್ರಿಯರಿಗೆ ಒಂದು ಬುಕ್ ಯಾವ್ದಾದ್ರು ರೆಫರ್ ಮಾಡೋದಾದ್ರೆ? ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ? ಏನು ಓದೋದು? ಸ್ಟಾರ್ಟಿಂಗ್ ಎಲ್ಲ ಓದಕ್ ಸ್ಟಾರ್ಟ್ ಮಾಡಿದ್ರೆ ಬುಕ್ಸ್ ಕಡೆ ಒಲವು ಬರ್ಬೇಕಂತ ಹೇಳಿದ್ರೆ ಯಾವ ಬುಕ್ಸ್? ಈಗಿನ ಜನರೇಷನ್ ಅಭಿರುಚಿಗಳೇ ಬೇರೆ ಇರೋದ್ರಿಂದ ಹೀಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ನಿಮ್ಗೆ ಇವಾಗ ಕುಕಿಂಗ್ ಕ್ರೇಜ್ ಇರ್ಬೋದು, ಓದ್ತಾ ಇರಿ. ಓದ್ತಾ ಬೇರೆ ಏನೋ ಇಷ್ಟ ಆಗ್ಬೋದು, ಅಥವಾ ನಿಮ್ಗೆ ಏನಾದ್ರು ಜೋಕ್ಸ್ ಇಷ್ಟ ಆಗ್ಬೋದು, ಕತೆ ಇಷ್ಟ ಆಗ್ಬೋದು, ಕಾದಂಬರಿ ಇಷ್ಟ ಆಗ್ಬೋದು, ಅಥವಾ ಏನಾದ್ರು ಕವನ ಇಷ್ಟ ಆಗ್ಬೋದು, ಅಥವಾ ಏನಾದ್ರೂ ಪತ್ತೇದಾರಿ ಕಾದಂಬರಿಗಳು ಇಷ್ಟ ಆಗ್ಬೋದು, ಅಥವಾ ಏನಾದ್ರೂ ಒಂದು ಸಸ್ಪೆನ್ಸ್ ಇಷ್ಟ ಆಗ್ಬೋದು, ಅಥವಾ ಹಾರರ್ ಇಷ್ಟ ಆಗ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದಕ್ಕೆ. ಇವಾಗ ಮೇಡಮ್ ಟೈಲರಿಂಗ್ ಅಂತ ಹೇಳ್ತಿದ್ರು ಅಲ್ವಾ, ಅದನ್ನ ಪಾಲಿಶ್ ಮಾಡ್ಬಿಟ್ಟು ಬೊಟಿಕ್ ಅಂತ ಮಾಡಿದ್ದಾರೆ. ಹೌದು. ಸೊ ಹೇಗೆ ನಾವು ಅಲಂಕರಿಸಿದೀವಿ ಗೊತ್ತಾ? ಟೈಲರ್ ಅನ್ನೋದನ್ನ ಬೊಟಿಕ್ ಅಷ್ಟೇ. ನಮ್ಮನ್ನ ನಾವು ನಮ್ಮ ಮನಸಂತೋಷ, ನಾವು ತಿನ್ನೋದನ್ನ ಹೇಗೆ ಆಸೆ ಪಡ್ತೀವಿ, ಪ್ರತಿಯೊಂದು ನಾವು ಹೇಗೆ ಮಾಡ್ತೀವಿ, ಅದನ್ನ ನಾವು ಅಲಂಕರಿಸಿ ನಮ್ಮ ಸಂತೋಷನ ಅದರಲ್ಲಿ ರೂಢಿಸ್ಕೊಂಡು ಮಾಡೋದ್ರಿಂದ ನಾವು ಖುಷಿಯಾಗಿರ್ತೀವಿ ಅಂತ ನನ್ನ ಅಭಿಪ್ರಾಯ. 19 ವರ್ಷದ ಹಿಂದೆ ನಿಮ್ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ನಾನು ಹಿಂಗ್ ಹೋಗ್ತೀನಿ, ಆಕ್ಟಿಂಗಿಗೆ ಹೋಗ್ತೀನಿ ಅಂತ ಹೇಳಿದಾಗ ಓಕೆ ಹೋಗು ಅಂತ ಕಳ್ಸಿದ್ರ? ಅಥವಾ ಯಾಕಂದ್ರೆ ನೀವು MA ಇನ್ ಹಿಸ್ಟ್ರಿ ಮಾಡಿದ್ರ, ಇಲ್ಲ ನೀವು ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು, ಇಲ್ಲ ಇಂಜಿನಿಯರ್ ಅಂದ್ರೆ ಒಳ್ಳೆ ಹುದ್ದೆಗೆ ಹೋಗಬೇಕು, ಆ ರೀತಿ ಏನಾದ್ರು ಆಸೆ ಪಟ್ಟಿದ್ರ? ಇಲ್ಲ, ನಾನು ಸ್ಕೂಲ್ಗಳಲ್ಲಿ ತುಂಬಾ ವಾದ ಮಾಡ್ತಿದ್ದೆ. ಇಲ್ಲ ಹಿಂಗಲ್ಲ, ಇದೇ ತರ ಅಂತ. ನೀನ್ ಲಾಯರ್ ಆಗು ಅಂತ ಎಲ್ಲ ಹೇಳ್ತಿದ್ರು. ಮತ್ತೆ ನನ್ಗೆ ತಂದೆ ಇರ್ಲಿಲ್ಲ, ನನ್ನ ತಾಯಿ. ಆಕ್ಚುಲಿ ನಾನು ಸ್ಕೂಲ್ ಫೀಸ್ ಕಟ್ಟಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಇಂದ ಓದಿರೋದು. ಚೆನ್ನಾಗಿ ಓದ್ತಾಳೆ ಅಂತ. ಬಟ್ ಅವಾಗ ಟೀಚರ್ಸ್ ಎಲ್ಲ 10th 7th ಈ ತರ ಓದಿರುವಂತ ಟೀಚರ್ಸ್ ಇದ್ದಿದ್ರಿಂದ ಇಂಗ್ಲಿಷ್ದು ಸ್ವಲ್ಪ ತುಂಬಾನೇ ಅವಾಗ ನಿಜವಾಗ್ಲೂ ಪ್ರಾಬ್ಲಮ್ ಇತ್ತು. ಅದರಿಂದ ನನಗೆ ಟಚ್ ಇದಾಗ್ಲಿಲ್ಲ. ಆಮೇಲೆ ಹೋಗ್ತಾ ಈಗ ಒಂಚೂರು ನಾವು ವಾಟ್ಸಪ್ ಯೂಸ್ ಮಾಡ್ತೀವಿ, ನಾವು ಯಾವುದನ್ನ ಉಪಯೋಗಿಸ್ತೀವಿ ಅದನ್ನ ಮಿಸ್ಯೂಸ್ ಅಥವಾ ಯೂಸ್ ಹೇಗೆ ಮಾಡ್ಕೊಳ್ಳೋದ್ರ ಮೇಲೆ ನಾನು ಸ್ವಲ್ಪ ಇಂಗ್ಲೀಷ್ನ ಕಲಿಕೆನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ತಾಯಿ ಸಪೋರ್ಟು, ಭಯ ಇತ್ತು ಎಲ್ಲ ತಾಯಂದರಿಗೆ. ಒಂದು ಹೆಜ್ಜೆ ಇಟ್ಟಾಗ ಖಂಡಿತ ಎಲ್ಲರಿಗೂ ಭಯ ಇರುತ್ತೆ. ನನ್ನ ತಾಯಿಗೆ ಭಯ ಇತ್ತು. ನಮ್ಮ ತಂದೆ ಕಡೆ ಫ್ಯಾಮಿಲಿ ಮಾತ್ರ ಸಪೋರ್ಟ್ ಇರಲಿಲ್ಲ. ಕೆಲವೊಂದ್ಸಲ ಅವರಿಂದ ನಾನು ಎಷ್ಟು ಅವಕಾಶಗಳನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಮೇಡಮ್, ಬೇರೆಯವರ ಅಭಿಪ್ರಾಯ, ಅನಿಸಿಕೆ ಅಥವಾ ಅವರ ಇಷ್ಟದಂತೆ ಬದುಕಿದ್ರೆ ಜೀವನ ಅಲ್ಲ. ಈಗ ನಾನು ಕಂಡುಕೊಂಡಿರೋದು ನನ್ನ ಸ್ವಂತ ಅನುಭವ ಆಗಿರೋದು. 4 ಜನ ಮಾತಾಡಿದ್ದಾರೆ ಮೇಡಮ್, ತುಂಬಾ ಮಾತಾಡಿದ್ದಾರೆ. ನಾನೆಲ್ಲ ಕಷ್ಟಪಟ್ಟೆ ಬಂದಿರೋದು. ಯಾರಿಗೂ ಎಂತೆಂಥ ದೇವರುಗಳಿಗೆ ಕೆಟ್ಟ ಹೆಸರು ಇರೋದು ನಮ್ಗೇನು ಇಲ್ದಿರೋದನ್ನು ಹೊಸದಲ್ಲ. ಇವಾಗ ಹೇಳ್ತಾರೆ ಒಳ್ಳೆ ಮರಕ್ಕೆ ಹಣ್ಣು ಇದ್ದಾಗ ಕಲ್ಲು ಹೊಡಿತಾರೆ ಅಂತ. ಸೊ ಆ ಕಲ್ಲುಗಳನ್ನೆಲ್ಲ ನಾನು ಕೆಳಗಡೆ ಹಾಕೊಂಡು ತುಳ್ಕೊಂಡು ಬೆಳೆದಿದ್ದೀನಿ. ಹೇಗೆ ತುಳ್ಕೊಂಡು ಬೆಳೆದಿದ್ದೀನಿ, ಮುಳ್ಳು ಇರ್ಬೋದು, ಕಲ್ಲಿರ್ಬೋದು, ನಾನು ಅದನ್ನ ಹೇಗೆ ತಗೊಂಡಿರ್ಬೋದು ಗೊತ್ತಾ? ಇವಾಗೆಲ್ಲೋ ಒಂದು ಮಾಲ್ಗೆ ಹೋಗ್ತಾರ, ಅಲ್ಲಿ ನಿಮ್ಗೆ ಇದು ಏನು ಪಾದದ ಏನಾದ್ರು ಮಸಾಜ್ ಅಂತ ಮಾಡ್ತಾರೆ. ಹೇಗ್ ಮಾಡ್ತಾರೆ? ಪೆಡಿಕ್ಯೂರ್ ಮಾಡ್ತಾರೆ. ಅಥವಾ ನೀವು ಬೇರೆ ಎಲ್ಲಾದ್ರೂ ಹೋದ್ರೆ ಕಲ್ಲಿಂದ ನಾವು ನಿಂತ್ಕೊಳ್ಳೋದು, ಮಣ್ಣಲ್ಲಿ ಅಥವಾ ಕಲ್ಲಲ್ಲಿ ಯಾವ ರೀತಿ ಇದ್ ಮಾಡ್ತಾರೆ, ಅದೇ ರೀತಿ ಅವ್ರು ಹಾಕಿದ್ದು ಕಲ್ಲು ಅಥವಾ ಮುಳ್ಳುಗಳನ್ನ ನಾನು ಅದನ್ನ ನನ್ನ ಮಸಾಜ್ ಅಥವಾ ನನ್ನ ಬಾಡಿ ರಿಲ್ಯಾಕ್ಸ್ ಅಂತ ತಗೊಂಡು ಪ್ರತಿ ಒಂದು ಹಂತದಲ್ಲೂ ಮೇಲ್ ಬಂದಿದ್ದೇನೆ ಅಷ್ಟೇ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ತಾಯಿ ನಾನಿವತ್ತು ಏನು ಬೆಳೆದಿದ್ದೀನಿ, ನಾನು ಏನು ಧೈರ್ಯವಾಗಿ ಇಲ್ಲಿದ್ದೀನಿ ಅನ್ನೋದಕ್ಕೆ ಕಾರಣ ನನ್ನ ಅಮ್ಮ ಇಲ್ಲ ಅಂದ್ರೆ ನಾನು ಏನೂ ಇಲ್ಲ, ನಾನು ಝೀರೋ. ಈ ಮಾತು, ಧೈರ್ಯ, ಛಲ ಮತ್ತೆ ನನ್ನ ಮೇಲೆ ನನ್ನ ನಂಬಿಕೆ ಇಷ್ಟು ಕೊಟ್ಟಿದ್ದು
ನನ್ನಮ್ಮ. ತಾಳ್ಮೆ ಹೇಳ್ತಾ ಇದ್ರು, ಅದನ್ನ ಜೊತೆಗೆ ರೂಪಿಸ್ಕೊಳ್ಳೋಕ್ಕೆ ಎಲ್ಲ ಪ್ರತಿ ಹಂತದಲ್ಲೂ ಕೊಟ್ಟಿರೋದು ನನ್ನಮ್ಮ. ಥ್ಯಾಂಕ್ ಗಾಡ್ ನನಗೆ ಮಗಳು ಹುಟ್ಟಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಹೊಸದಾಗಿ ನಟನೆಗೆ ಬರೋರಿಗೆ ಏನ್ ಹೇಳ್ತೀರಾ? ಈಗ ನಾನು ಈಗ 1-2 years ಇಂದ ಇರೋದ್ರಿಂದ ಕಲಿಕೆ ನಾವ್ ಏನ್ ಬಂದಿದೀವಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಿ. ಕಲಿಯೋದಕ್ಕೆ ಹಂಬಲ ಈಸಿಯಾಗಿ ಸಿಕ್ಕಿದೆ, ಯಾರಿಗೂ ಸಿಗಲ್ಲ. ನಿಮ್ ಕೈಯಲ್ಲಿ ಡೈಮಂಡ್ ಇದೆ ಅಥವಾ ಮುತ್ತಿದೆ, ಅದನ್ನ ನಾವು ಯಾವ ರೀತಿ ಅಲಂಕರಿಸ್ಕೊಳ್ತೀರಾ ಅಂತ. ಕೈಲೇ ಹಿಡ್ಕೊಂಡು ಮುತ್ತು ತೋರಿಸ್ತೀರಾ, ಕತ್ತಿಗೆ ಹಾಕೊಳ್ತೀರಾ, ಮುಗ್ತಿ ಮಾಡ್ಕೊಳ್ತೀರಾ, ತಲೆ ಸಿಂಗಾರ ಮಾಡ್ಕೊಳ್ತೀರಾ, ಜಡೆಗೆ ಹಾಕೊಳ್ತೀರಾ, ಕೈ ಬಳೆ ಮಾಡ್ಕೊಳ್ತೀರಾ, ಉಂಗುರ ಮಾಡ್ಕೊಳ್ತೀರಾ, ಯಾವ ರೀತಿ ಸಣ್ಣದಾಗ್ಲಿ ಡೈಮಂಡ್ ಎಲ್ಲಿದ್ರು ಹೊಳೆಯುತ್ತಾನೆ. ಸೊ ಅದು ಉಪಯೋಗಿಸ್ಕೊಳ್ಳೋ ರೀತಿ, ನೀವು ಹೇಗೆ ಅದನ್ನ ರೂಢಿಸ್ಕೊಳ್ತೀರಾ ಅಥವಾ ರೂಪಿಸ್ಕೊಳ್ತೀರಾ, ಬೆಳೆಸ್ಕೊಳ್ತೀರಾ, ಅದನ್ನ ನೀವು ಮಾಡ್ಕೊಳ್ಳಿ. ಫಸ್ಟ್ ಕಲಿಬೇಕಾಗಿರೋದು ಯಾರ್ಯಾರು ಹೇಗಿದೆ ಡಿಸಿಪ್ಲಿನ್, ಮತ್ತೆ ನಾವು ಏನ್ ಕಲಿಕೆ ಬಂದಿದೀವಿ ಅದ್ರ ಬಗ್ಗೆ ಇಂಟ್ರೆಸ್ಟ್, ಹೆಚ್ಚಾಗಿ ತಾಳ್ಮೆ. ಅಷ್ಟು ನಾನು ಹೇಳಕ್ ಇಷ್ಟಪಡೋದು. ಇವಾಗ ಅವರಿದ್ದಾರೆ, ನಾವು ಕಲಿಯೋದು ಎಷ್ಟೊಂದಿದೆ. ಸೊ ಇವಾಗ ಯಾಕೆ ಕಲಿಕೆ ಯಾಕೆ ಇದೆ ಅಂತ ಅಂದ್ರೆ ನೋಡ್ಬೇಕು, ಏನು ಹೇಳ್ಬಾರ್ದು, ನಮ್ಮ ಪಾಡಿಗೆ ಕೆಲಸ ಮಾಡ್ತೀವಿ. ಡೈಲಿ ಎಲ್ಲದನ್ನು ಅಂದ್ರೆ ಡೈಲಿ ಒಂದೊಂದನ್ನ ಕಲಿತಾ ಹೋಗ್ತಾನೆ ಇರ್ತೀವಿ ಅಂತ, ಸಾಯೋ ತನಕ ಕಲಿಯೋದು ಇದ್ದೇ ಇರುತ್ತೆ. ಹೌದು. ಏನ್ ಕಲಿಕೆ ಅಂದ್ರೆ ಅವ್ರು ಕಲ್ಸ್ಕೊಡೋದು ಏನು ಅಂದ್ರೆ ಏನು ಒಳ್ಳೇದ ಹೇಳಕ್ ಹೋಗ್ಬಾರ್ದು, ಏನು ಇದ್ ಮಾಡ್ಬಾರ್ದು. ಶಾರ್ಟ್ ಟೆಂಪರ್ಗಳು ಇವಾಗ ಎಲ್ಲ ಇದ್ದಾರೆ. ಕೆಲವು ಅನುಭವಗಳಾಗಿದೆ, ನೋಡಿ ತಿಳ್ಕೊಂಡಿದೀವಿ. ಮ್ಯಾಮ್ ನಾವು ಎಷ್ಟು ಸರ್ ಜೊತೆ ಕೆಲಸ ಮಾಡಿದೀವಿ, ಶ್ರೀನಾಥ್ ಅಂಕಲು, ವನಿಯಾ ಮಾಮು, ಮತ್ತೆ ಪದ್ಮಾವಸಂತಿ ಮ್ಯಾಮ್, ನಾಗಾಭರಣ ಸರ್. ಏನಾದ್ರೂ ತಿನ್ಬೇಕಾದ್ರೆ ಶ್ರೀನಾಥ್ ಅಂಕಲ್ ಬಾ ಮಗ್ಲೆ ಕುತ್ಕೋ ಅಂದ್ಬಿಟ್ಟು ಅವರು ಬಡಿಸಿ ಹಾಕೋರು. ಅದು ಯಾವ ಪ್ರೀತಿ ಗೊತ್ತಾ ಮೇಡಮ್? ತಂದೆ ಪ್ರೀತಿ. ನನ್ನ ತಂದೆ ಬೇಗ ಕಳ್ಕೊಂಡೆ, ಬಟ್ ಈ ಫೀಲ್ಡ್ಗೆ ಬರೋ ಮುಂಚೆ. ಸೊ ಆ ಪ್ರೀತಿ ಇವತ್ತಿಗೂ ತಂದೆ ಇಲ್ದವ್ರಿಗೆ ಗೊತ್ತು. ಮತ್ತೆ ಎಂತ ನಮ್ಮನ್ ಪಕ್ಕದಲ್ಲಿ ಕೂಡ್ಸ್ಕೊಂಡು ಬಡಿಸೋದಾಗ್ಲಿ ಕೊಡೋದಾಗ್ಲಿ ಅವ್ರಿಗೇನು ಇಲ್ಲ. ಇವತ್ತಿಗೂ ಮೆಸೇಜ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಅಂತ. ಇವತ್ತಿಗೂ ನಮ್ಮ ಲಿಮಿಟ್ಸ್, ನಮ್ಮ ಏನ್ ಹಾಕೊಂಡಿದೀವಿ ಬೌಂಡ್ರಿ, ಅದನ್ನ ಲಿಮಿಟ್ಸ್ ಆಗಿ ಅದ್ರದ್ದು ಬೆಲೆ ಅರ್ಥ ಮಾಡ್ಕೊಂಡು ಹೋದ್ರೆ ಕೆಲವು ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ, ಒಳ್ಳೆ ರೀತಿಲಿ ಇರುತ್ತೆ. ಈಗಿಂದ ಇಲ್ಲಿ ಹೆಚ್ಚಿಗೆ ಸ್ನೇಹ ಅಥವಾ ಗಟ್ಟಿ ಮಾಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಇದೆ. ನಾವೇನಿದ್ದು ಅವಾಗ ಬಂದಿದ್ದು ಬಾಂಡಿಂಗ್ಸ್, ನನ್ಗೆ ಎಲ್ಲಾರು ಫ್ರೆಂಡ್ಸೇ, ಬಟ್ ಬೆರಳೆಣಿಕೆ ಅಷ್ಟೇ ಮಾತ್ರ ತುಂಬಾ ಕ್ಲೋಸ್, ಹತ್ರ ಹೋಗೇ ಬಾರೆ ಅನ್ನೋ ಫ್ರೆಂಡ್ಸ್ ಅಷ್ಟೇ, ತುಂಬಾ ಹತ್ರ. ನಾನು ಎಲ್ಲೂ ಯಾರ ಜೊತೆ ಜಾಸ್ತಿ ಹೊರಗೋಗೋದಾಗ್ಲಿ ಇರೋದಾಗ್ಲಿ ಆತರ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ಹೇಳ್ತೀನಿ, ನಾನು ಟೈಲರಿಂಗ್ ಅಂತ ಕಲ್ತ್ಕೊಂಡೆ. ಸೊ ಇವಾಗ ನನ್ನ ಕೆಲವು ಮಗಳು ಹುಟ್ಟಿರೋದ್ರಿಂದ ಅವಳಿಗೆ ಡ್ರೆಸ್ಸಸ್ ಹೊಲಿಯೋದು, ನನ್ನ ಬ್ಲೌಸ್ ನಾನು ಹೊಲ್ಕೊಳ್ಳೋದು, ಅದ್ರ ಬಗ್ಗೆ ನಾನು ಇಂಟ್ರೆಸ್ಟ್ ಕೊಡ್ತಿದ್ದೇನೆ. ಸೊ ಅದನ್ನ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಮುದ್ದಾಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಮಾತಾಡ್ತಿದ್ರೆ, ಮನೇಲಿ ಹೆಂಗೆ ಅಮ್ಮ ಅಂದ್ರೆ ನೀವು ಅಮ್ಮನಾಗಿ ಹೇಗಿರ್ತೀರಾ ಮಗಳು? ಖಂಡಿತ ಮೇಡಮ್, ನಮ್ಗುನು ಕೆಲವು ಸಲ ದುರ್ಗಾದೇವಿ ಆಗೇ ಆಗ್ತೀವಿ, ಕೆಲವು ಸಲ ಪಾರ್ವತಿ ತರನು ಇರ್ತೀವಿ, ಇಲ್ಲ ಒಂದೊಂದ್ಸಲ ಲೀಲಾಜಲವಾಗಿ ಗಂಗೆನೂ ಆಗಿರ್ತೀವಿ. ಹರಿತಾಳೆ ಗಂಗೆ ಹರಿತಾಳೆ, ನಾವು ಹರಿತಾ ಇರ್ಬೇಕು, ಲೀಲಾಜಲವಾಗಿರ್ಬೇಕು, ತೂಗಿಸ್ಕೋಬೇಕು ಸಂಸಾರನ ಅಂತ ಏನಿಲ್ಲ. ಅಂದ್ರೆ ನಾವು ಕಲ್ತ್ಕೊಳ್ಳೋದು, ನನ್ ಮಗಳು ಇವಾಗ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಳು ಏನ್ ಕೇಳ್ತಾರೆ? ಟೈಮ್. ಓಕೆ, ಅವ್ರ ಜೊತೆ ನಾವು ಟೈಮ್ ಕೊಡ್ಬೇಕು, ಸ್ಪೆಂಡ್ ಮಾಡ್ಬೇಕು. ಹೋಗ್ತೀನಿ, ಏನೇ ಇಷ್ಟ ಇದ್ರು ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ಲೇಟ್ ಆಗುತ್ತೆ, ಹೌದಾ ಮೊದ್ಲೇ ಹೇಳಿದಿರಾ, ಅವಳು ಅಜ್ಜಿ ತಾತ ಜೊತೆ ಇದ್ದಾಳೆ, ಆ ಒಡನಾಟ ಇದೆ, ಅಜ್ಜಿ ತಾತ ನೋಡ್ಕೊಳ್ತಾರೆ, ಏನೂ ತೊಂದರೆ ಇಲ್ಲ. ಎಲ್ಲ ನೋಡ್ಕೊಂಡ್ರು ಅಮ್ಮ ಬೇಕು, ನಾನಿಲ್ದೆ ಅವಳು ಮಲ್ಗಲ್ಲ. ಅಮ್ಮ ನನ್ ಮೊನ್ನೆ ಮಡಿಕೇರಿ ಶೂಟಿಂಗ್ ಹೋಗಿದ್ದಾಗ 2 ಗಂಟೆ ರಾತ್ರಿವರೆಗೂ ಹತ್ತು, ಬೆಳಗ್ಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಆಮೇಲೆ ಈಗ ಹೋದ್ರೆ ಬರ್ತೀಯ ಅಲ್ವಮ್ಮ ಸಂಜೆ, ನನ್ಗೆ ನನ್ ಇಷ್ಟ ಅಲ್ವಾ ನಿನ್ಗೆ, ಅಯ್ಯೋ ಅಂತಾಳೆ. ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಇವಾಗ ನಮ್ ತಾಯಿ ಹತ್ರ ನಾವು ಹೇಗ್ ಬಾಂಡಿಂಗ್ ಬೆಳೆಸ್ಕೊಂಡ್ವಿ, ಆ ಎಮೋಷನಲ್ಸ್ ಹೇಗ್ ಇಟ್ಕೊಂಡ್ವಿ, ನನ್ನ ಮಗಳಿಂದಾನು ಇವಾಗ ಸಿಗ್ತಿದೆ ಅಲ್ಲ, ಅದು ಸೋ ಲಕ್ಕಿ ಮ್ಯಾಮ್. ಇವಾಗ ದುಡ್ಡು ಇರೋರು ಶ್ರೀಮಂತರು ಅನ್ನೋದ್ಕಿಂತ ಪ್ರೀತಿ ಅಟ್ಯಾಚ್ಮೆಂಟ್ ಇಲ್ದೇ ಇರೋರೆ ಅವ್ರು ಬಡವರು. ಖಂಡಿತ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಮತ್ತೆ ಕೆಲವು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನ ಜೋಪಾನವಾಗಿ ತಗೊಂಡು ಹೋಗಿರೋರೆ ತುಂಬಾ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಾನು ಇವಾಗ ಒಂದಿಷ್ಟು ಫನಿ ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗಿ ನೋಡೋಣ. ಹಾ,
ಇದು ಇದಕ್ಕೆ ಜೀವ ಇಲ್ಲ, ಬಟ್ ಜೀವ ಇಲ್ಲ ಅಂತ ಹೇಳಿದ್ರು 24 ಗಂಟೆನೂ ಇದು ಚಲಿಸ್ತಾನೆ ಇರುತ್ತೆ. ಏನು? ಗಾಳಿ. ಗಾಳಿ. ಗಾಳಿ ಅಲ್ಲ. ಚಲಿಸ್ತಾ ಇರೋದು ಅಂತ ಅಂದ್ರೆ ನೀರು. ಮೂವ್ ಆಗ್ತಾ ಇರತ್ತೆ ಅಂತ ಅನ್ಕೊಳ್ಳಿ. ನೀರು. ಹಾ, ನೀವ್ ಹೇಳದ್ ನೋಡಿದ್ರೆ ಹೌದಲ್ವಾ, ಇದೆಲ್ಲ ಉತ್ತರ ಆಗುತ್ತಲ್ವಾ ಅಂತ ನಂಗೆ. ಗಡಿಯಾರ. ಗಡಿಯಾರ. ನಾನೇ ಆನ್ಸರ್ ಹೇಳ್ಬಿಟ್ಟೆ. ಓಕೆ. ಬಾ ಅಂದ್ರೆ ಬರಲ್ಲ, ಹೋಗು ಅಂದ್ರೆ ಹೋಗಲ್ಲ. ಸಮಯ. ಏನ್ ನೀವ್ ಈ ತರ ನೋಡಿ, ಇದೆಲ್ಲ ಉತ್ತರಗಳು ಐ ಮೀನ್ ಟ್ಯಾಲಿ ಆಗುತ್ತೆ, ಬಟ್ ಅದೇ ನನ್ನ ಉತ್ತರ ಬೇರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಉತ್ತರ ಬೇರೆ. ನೋಡೋಣ, ಯೋಚನೆ ಮಾಡಿ ಹೇಳಿ ನೋಡೋಣ. ಇವಾಗ ಬಾ ಅಂದ್ರೆ ಬರೋದು, ಬಂದಿರೋ ಸಮಯನ ಅದು ಬರ್ಬೇಕಾಗಿತ್ತು ಅಂತ ಯೋಚನೆ ಮಾಡಕ್ಕೆ ಸಮಯ ಬರಲ್ಲ. ಹೋಗೋ ಅಂತ ಈ ಸಮಯ ಹೋಗ್ಲಿ ಅಂದ್ರೆ ಅಲ್ಲಿ ಟೈಮ್ಗೆ ಹೋಗೋದು, ಸೊ ಸಮಯ ಆಗತ್ತೆ. ನೈಸ್ ಅಪ್ಪ, ಯಾರು ಕೊಟ್ಟಿರ್ಲಿಲ್ಲ ನನಗೆ. ಇರ್ಬೋದು ನಮ್ ಗೆಸ್. ನಿಮ್ಮ ಗೆಸ್ ಅಲ್ಲಿ ಹೇಳಿ. ಮಳೆ. ಅದು ಹೌದು ಅಲ್ವಾ? ಓಕೆ. ಡೈಲಿ 3 ಟೈಮು ಟೀ ಕುಡಿಯೋರ್ನ ಏನಂತ ಕರಿತೀರಾ? ನಾನು ಕುಡಿಯಲ್ಲ, ಕುಡಿಯೋದು ಒಂದೊತ್ತು, ಸೊ ಅದ್ರಿಂದ ಗೊತ್ತಿಲ್ಲ. ಈ ತರ ಉತ್ತರಗಳನ್ನ ನಾನು ಪ್ರಶ್ನೆ ಕೇಳಿದಾಗ ಯಾರು ಗೊತ್ತಿಲ್ಲ. ಫನ್ನಿ ಅಲ್ವಾ ಮೇಡಮ್? ನಾನಂತೂ ಕುಡಿಯಲ್ಲ ಮೇಡಮ್, ಕುಡಿಯೋರ್ನೇ ಹೋಗಿ ಕೇಳ್ಬೇಕು. ಮೂರ್ತಿ. ಮೂಲೆಯಲ್ಲಿ ಹೋಗಿ ಅಂಗಿ ಬಿಸಾಕಿದ್ರೆ ಏನಾಗುತ್ತೆ? ಮೂಲಂಗಿ ಆಗತ್ತೆ. ಎಸ್, ವೆರಿ ನೈಸ್. ಓಕೆ. ಸ್ವೀಟ್ ಲವರ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಅವ್ರು ಯಾವ ಸ್ಲೋಗನ್ ಯೂಸ್ ಮಾಡಬಹುದು? ಅಷ್ಟೊಂದು ಫನಿಯಾಗಿಲ್ಲ ಅನ್ಸುತ್ತೆ ಉತ್ತರ, ಬಟ್ ಸ್ಟಿಲ್ ಅವರು ಸ್ವೀಟ್ ಆಗೇ ಇರ್ತಾರಲ್ಲ ಮೇಡಮ್. ಅವ್ರು ಏನ್ ಮಾಡಿದ್ರು ಅದು ಸ್ವೀಟ್ ಆಗೇ ಬರುತ್ತಲ್ಲ. ಬಲವಿದೆ ಅಂತ ಒಬ್ಬಟ್ಟಿರಲಿ ಬಲವಿದೆ. ಓಕೆ. ಹಾ, ಯಂಗ್ ಪೀಪಲ್ಗೆ ಅಂದ್ರೆ ಯುವಕ ಯುವತಿಯರಿಗಾಗಿರ್ಬಹುದು, ಚಿಕ್ಕ ಮಕ್ಳಿಗೂ ಆಗಿರಬಹುದು, ಆಂಟಿ ಅಂಕಲ್ ಇಲ್ಲ ಅಜ್ಜ ಅಜ್ಜಿಂದ್ರಿಗೂ ಸಿಕ್ಕಾಪಟ್ಟೆ ಫೇವ್ರೆಟ್ ಬುಕ್. ಫೇವ್ರೆಟ್ ಎಲ್ಲಾರ್ಗೂ ಇಷ್ಟ ಆಗುವಂತದ ತಿಂಡಿದಿರ್ಬೋದು ಮೇಡಮ್. ಫೇಸ್ಬುಕ್. ಓಕೆ, ನೀವ್ ಆತರ ಯೋಚನೆ ಮಾಡ್ತೀರಾ? ಯಾಕಂದ್ರೆ ನನ್ ಮೊಬೈಲ್ ಕಮ್ಮಿ, ಅದರಿಂದ ನೀವ್ ಆತರ ಯೋಚನೆ ಮಾಡ್ತೀರಾ. ಹೇಳಿಲ್ವಾ ಈಗಿನ ಜನರೇಷನ್ಗೂ ನಮ್ಮ ಜನರೇಷನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ನೀವೆಲ್ಲ ಫೇಸ್ ಮಾಡ್ತಾ ಇದಾರಲ್ಲ, ಅದಕ್ಕೆ ಫೇಸ್ಬುಕ್. ನಾನ್ ತಿಂಡಿ ಬಗ್ಗೆ ಯೋಚನೆ ಮಾಡ್ಬೋದು ಅಥವಾ ಬೇರೆ ತರ ಯೋಚನೆ ಮಾಡ್ಬೋದು. ಅಂದ್ರೆ ನನ್ನ ಯೋಚನೆಗಳು ಬೇರೆ ರೀತಿ ಇರ್ಬೋದು. ಇಬ್ರು ಆಗತ್ತೆ, ನೀವು ಕೊಟ್ಟಿರೋದು ಆಗತ್ತೆ, ನನ್ ಯೋಚನೆ ಬೇರೆ ಇದೆಯಲ್ವಾ? ಸರಿ, ಆಯ್ತು. ಈಗ ಇನ್ನೊಂದು ಪ್ರಶ್ನೆ ಆಯ್ತು. ತಿನ್ನಕ್ ಆಗದೆ ಇರೋ ಜಾಮ್? ಟ್ರಾಫಿಕ್ ಜಾಮ್ ಮೇಡಮ್. ವೆರಿ ನೈಸ್. ಅದು ಗಾಡಿ ಓಡಿಸ್ಕೊಂಡ್ ಬರೋತ್ತೆ ಗೊತ್ತಾಗತ್ತೆ. ಹೌದು ಹೌದು. ಊರಿದೆ, ಜನರಿಲ್ಲ, ನದಿ ಇದೆ, ನೀರಿಲ್ಲ, ರೋಡ್ ಇದೆ, ಬಟ್ ವೆಹಿಕಲ್ಸ್ ಓಡಾಡೋದೇ ಇಲ್ಲ. ಇವಾಗ ನೀವು ಉತ್ತರ ಕೊಡ್ತೀರಾ ಅನ್ಸ್ತಿದೆ ನಂಗೆ. ಇಲ್ಲ ಮೇಡಮ್, ಥಿಂಕ್ ಮಾಡಿ, ಇದಕ್ಕೆ ನಂಗೆ ಉತ್ತರ ಬೇಕು. ಊರಿದೆ, ಜನ ಇಲ್ಲ, ರಸ್ತೆ ಇದೆ, ಗಾಡಿಗಳು ಓಡಾಡಕ್ ಸಾಧ್ಯನೇ ಇಲ್ಲ, ಹತ್ರದಲ್ಲೇ ಇದೀವಿ, ಗೊತ್ತಿಲ್ಲ ಮೇಡಮ್. ಥಿಂಕ್ ಮಾಡಿ. ಅಷ್ಟೊಂದು ತಲೆ ಕೆಡಿಸ್ಕೊಳಕ್ ಆಗ್ತಿಲ್ಲ. ಇದು ಪೇಷನ್ಸ್ ಇಲ್ಲ. ಆಕ್ಟಿಂಗ್ ಬೇಕಾದ್ರೆ ಹೇಳಿ, ಏನ್ ಬೇಕಾದ್ರೂ ಆಕ್ಟ್ ಮಾಡ್ಬಿಡ್ತೀವಿ. ಈ ತರ ಕ್ವಶನ್ಸ್ ಎಲ್ಲ ಕೇಳೋ ಮ್ಯಾಪ್. ಹೌದಲ್ವಾ? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ, ಇದು ಈಸಿಯಾಗಿ ಹೇಳ್ಬೋದು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ, ಮಲ್ಲಿಗೆ. ಎಸ್, ಕರೆಕ್ಟ್. ನನ್ ಮಲ್ಲಿಗೆ ಹೂವು. ಕಾಲಿಲ್ಲ ಓಡಾಡತ್ತೆ, ತೋಳಿಲ್ಲ ಈಜುತ್ತೆ. ಕಾಲಿಲ್ಲ ಓಡಾಡತ್ತೆ, ಕೈಯಿಲ್ಲ ಈಜಾಡತ್ತಾ? ತೋಳಿಲ್ಲ ಈಜುತ್ತೆ. ತೋಳಿಲ್ಲ ಈಜುತ್ತಾ? ಹತ್ರದಲ್ಲೇ ಇದೆ, ಬಟ್ ಅದನ್ನ ಕಂಡ್ರೆ ಎಲ್ಲರಿಗೂ ಭಯ. ನೀವೇ ಹೇಳ್ಬಿಡಿ ಮೇಡಮ್. ಹಾವು. ನೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನಿಮ್ ಉತ್ತರಗಳಂತೂ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿತ್ತು, ಆನ್ಸರ್ಗಳೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ? ಇಷ್ಟು ವರ್ಷದಿಂದ ನಿಮ್ಮ ಪ್ರೀತಿ ಮತ್ತೆ ಬೆಂಬಲ, ಪ್ರೋತ್ಸಾಹ, ಎಲ್ಲ ಸಹಕಾರ, ಕಡೆವರೆಗೂ ಒಬ್ಬ ಕಲಾವಿದೆಯಾಗಿ ಎಲ್ಲರಿಗೂ ಪ್ರೀತಿ ಹಂಚ್ತಾ ಇದ್ದೀರಾ. ಅದರಲ್ಲಿ ನನಗೂ ಒಂಚೂರು ಪ್ರೀತಿ ಹಂಚ್ತಾನೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರೂ ಸಹಕಾರಕ್ಕೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ನಂದ ಗೋಕುಲ ಸೀರಿಯಲ್ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಗೆಸ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.